ಆಜೀವ ಕಲಿಕೆಯಲ್ಲಿ ಯಾವ ರೀತಿ ಈ ಒಂದು ಪರಿಕಲ್ಪನೆ ಉಗಮ ಆಯ್ತು, ಮತ್ತೆ ಯಾವ ರೀತಿ ಅದು ವಿಕಾಸ ಆಯ್ತು ಅನ್ನೋದ್ರ ಬಗ್ಗೆ ನಾವು ಚಿಂತನೆಯನ್ನ ಮಾಡ್ತಾ ಇದ್ವಿ. ಸೊ ಅದ್ರ ಜೊತೆಗೆ ಅದಾದ ನಂತರ ನಮಗೆ ಈ ಆಜೀವ ಕಲಿಕೆಯ ಸಂಬಂಧಿಸಿದಂತೆ ಆ ಪರಿಕಲ್ಪನೆ ಮತ್ತು ಅದರ ಲಕ್ಷಣಗಳ ಬಗ್ಗೆ ನಾವು ಉಗಮ ಆಗ್ತಾ ಬಂತು, ಮತ್ತೆ ಅದರ ವಿಕಾಸ ಆಗಾಯ್ತು. ಮತ್ತೆ ಅದಕ್ಕೆ ಇರ್ತಕ್ಕಂಥ ಈ ಒಂದು ಪ್ರಮುಖವಾಗಿರ್ತಕ್ಕಂಥ 4 ಸ್ತಂಭಗಳಾಗಿರ್ತಕ್ಕಂಥ ಲರ್ನಿಂಗ್ ಟು ಡೂ, ಲರ್ನಿಂಗ್ ಟು ಬಿ, ಮತ್ತೆ ಲರ್ನಿಂಗ್ ಟು ಲಿವ್ ಟುಗೆದರ್ ಅಂತಕ್ಕಂಥ 4 ಆಧಾರ ಸ್ತಂಭಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಸೊ ಅದರ ನಂತರ ನಾವು ಆಜೀವ ಕಲಿಕೆ ಅಥವಾ ಜೀವಿತಾವಧಿ ಕಲಿಕೆ ಮೂಲಭೂತ ಅಂಶಗಳ ಬಗ್ಗೆ, ಫಂಡಮೆಂಟಲ್ ಎಲಿಮೆಂಟ್ಸ್ ಅಂತ ನಾವೇನು ಕರಿತೀವಿ, ಆ ಮೂಲಭೂತ ಅಂಶಗಳ ಬಗ್ಗೆ ನಾವು ನೋಡ್ತಾ ಇದ್ವಿ. ಆ ಮೂಲಭೂತ ಅಂಶಗಳಲ್ಲಿ ಪ್ರಮುಖವಾಗಿ ಜೀವಮಾನದ ಒಂದು ಸಾಮರ್ಥ್ಯ ಮತ್ತು ಅದರ ಸಾಕ್ಷಾತ್ಕಾರದ ಸಾಧ್ಯತೆಯ ಪರಿಕಲ್ಪನೆಯ ಬಗ್ಗೆ ವ್ಯಕ್ತಿ ನಂಬಿಕೆ ಇಟ್ಟಿರೋದ್ರಿಂದ ಅವನು ಜೀವಿತಾವಧಿಯ ಕಲಿಕೆಯಲ್ಲಿ ತೊಡಗುತ್ತಾನೆ ಅಂತಕ್ಕಂಥ ನಾವು ನೋಡ್ತಾ ಇದ್ವಿ. ಜೊತೆಗೆ ಒಬ್ಬ ವ್ಯಕ್ತಿ ಯಶಸ್ವಿಯಾಗಿರ್ತಕ್ಕಂಥ ಜೀವನವನ್ನ ನಡೆಸಬೇಕಾದ್ರೆ ಅದಕ್ಕೆ ಅಗತ್ಯವಾಗಿರ್ತಕ್ಕಂಥ ಅವನು ಸಾಮರ್ಥ್ಯಗಳನ್ನ ಮತ್ತು ಕೌಶಲ್ಯಗಳನ್ನ, ಆ ಜ್ಞಾನವನ್ನ, ಯೋಗ್ಯತೆಯನ್ನು ಸಂಪಾದಿಸಬೇಕಾದ್ರೆ ಅವನು ನಿರಂತರವಾದಂತಹ ಒಂದು ಸಾಧನೆಯನ್ನ ಅಥವಾ ಒಂದು ಕಲಿಕೆಯಲ್ಲಿ ತೊಡಗಬೇಕಾಗಿರ್ತಕ್ಕಂಥದ್ದನ್ನ ನಾವು ನೋಡಿದ್ವಿ. ಸೊ ಹಾಗಾಗಿ ಈ ಆಜೀವ ಕಲಿಕೆ ಏನಿದೆ ಇದು ನಿರಂತರವಾಗಿರ್ತಕ್ಕ ನಡೀತಕ್ಕಂಥ ಪ್ರಕ್ರಿಯೆ. ಜೊತೆಗೆ ಇದು ಔಪಚಾರಿಕವಾಗಿಯೂ ಅನೌಪಚಾರಿಕವಾಗಿಯೂ ಅಥವಾ ಔಪಚಾರಿಕವಲ್ಲದ ರೀತಿಯಲ್ಲಿಯೂ ವ್ಯಕ್ತಿ ನಿರಂತರವಾಗಿ ಕಲಿಕೆಯಲ್ಲಿ ತೊಡಗಿರ್ತಾನೆ, ಮತ್ತೆ ಅನುಭವಗಳನ್ನ ಪಡಿತಾ ಹೋಗ್ತಾನೆ. ಆ ಅನುಭವಗಳ ಆಧಾರದ ಮೇಲೆ ಜ್ಞಾನ ಉಂಟಾಗುತ್ತೆ, ಜ್ಞಾನದ ಜೊತೆ ಕೌಶಲ್ಯಗಳಲ್ಲಿ ಬೆಳವಣಿಗೆ ಆಗ್ತದೆ, ಕೌಶಲ್ಯಗಳ ಜೊತೆಗೆ ಆ ಮೌಲ್ಯಗಳು ಸಹ ಅವನಲ್ಲಿ ವೃದ್ಧಿ ಆಗುವುದರಿಂದ ಆ ಒಂದು ಸಾಮಾಜಿಕ ಬದ್ಧತೆಗೆ ಅನುಗುಣವಾಗಿ, ಸಮಾಜದ ಅಪೇಕ್ಷೆಗಳಿಗೆ ಅನುಗುಣವಾಗಿ ವ್ಯಕ್ತಿ ತನ್ನ ಜೀವನವನ್ನ ನಡೆಸಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಇದೆಲ್ಲದಕ್ಕೆ ಮೂಲ ಕಾರಣ ಏನಂತ ಹೇಳಿದ್ರೆ ಸಾಮಾಜಿಕ ಜೀವನದ ಒಂದು ಆದ್ಯತೆಯಾಗಿರ್ತಕ್ಕಂಥ ಆಜೀವ ಕಲಿಕೆಯನ್ನ ವ್ಯಕ್ತಿ ಕರಗತ ಮಾಡ್ಕೊಂಡಿರ್ತಕ್ಕಂಥದ್ದನ್ನ ನಾವು ಕಾಣ್ಬೋದಾಗಿದೆ. ಅದರ ಜೊತೆಗೆ ಆಜೀವ ಕಲಿಕೆಯ ಆ ಒಂದು ಪ್ರಮುಖವಾಗಿರ್ತಕ್ಕಂಥ ವ್ಯವಸ್ಥಿತ ಲಕ್ಷಣಗಳ ಬಗ್ಗೆ ನಾವು ನೋಡಿದ್ವಿ. ಅದರಲ್ಲಿ ಪ್ರಮುಖವಾಗಿ ಔಪಚಾರಿಕ ವ್ಯವಸ್ಥೆಯಲ್ಲಿ ಒಂದು ಕಲಿಕೆಯಲ್ಲಿ ವಿದ್ಯಾರ್ಥಿ ಅಥವಾ ವ್ಯಕ್ತಿ ತೊಡಗಿದಂಥ ಸಂದರ್ಭದಲ್ಲಿ ಅವನಿಗೆ ಇಷ್ಟೊಂದು ಕ್ರೆಡಿಟ್ಗಳನ್ನ ಅಥವಾ ಗ್ರೇಡ್ಗಳನ್ನ ನಾವು ನೋಡೋದನ್ನ ಕಾಣ್ಬೋದಾಗಿದೆ. ಆದರೆ ಈ ಒಂದು ಆಜೀವ ಕಲಿಕೆಯಲ್ಲಿ ನಾವು ಪ್ರಮುಖವಾಗಿ ಇಂತಹ ವ್ಯವಸ್ಥಾಪನೆಯಿಂದ ವಿಶೇಷವಾಗಿ ನಾವು ಅವರಿಗೆ ಉತ್ತಮವಾಗಿರ್ತಕ್ಕಂಥ ಕಲಿಕೆಯನ್ನ ಆಗಬೇಕು, ಆ ಮಟ್ಟದಲ್ಲಿ ಉತ್ತಮವಾದಂಥ ಮಾರ್ಗದರ್ಶನವನ್ನು ದೊರೀಬೇಕು ಅಂತಕ್ಕಂಥದ್ದನ್ನು ನಾವು ಮೊದಲು ಮನಗಾಣುವುದರ ಮೂಲಕ ಮೊದಲನೇ ವ್ಯವಸ್ಥಾಪನೆ ಏನಪ್ಪಾ ಅಂತ ಹೇಳಿದ್ರೆ ಮಾರ್ಗದರ್ಶನ ನೀಡ್ತಕ್ಕಂಥದ್ದು. ಎರಡನೇದಾಗಿ ಆ ಅಡಿಪಾಯವನ್ನು ಹಾಕುವಂಥದ್ದು. ಸೊ ಅದು ಯುವಕರಿರ್ಬೋದು ಅಥವಾ ವಯಸ್ಕರಿರ್ಬೋದು, ವಿಶೇಷವಾಗಿ ಈ ಒಂದು ಪ್ರಾರಂಭದ ಶಿಕ್ಷಣವನ್ನ ಪಡೆದೇ ಇರತಕ್ಕಂಥವರಿಗೆ ಅವರಿಗೆ ಬೇಕಾಗಿರ್ತಕ್ಕಂಥ ಮತ್ತು ಶಿಕ್ಷಣದ ಮುಂದುವರಿಕೆಗೆ ಪೂರಕವಾಗಿರ್ತಕ್ಕಂತಹ ಶಿಕ್ಷಣವನ್ನ ಅವರಿಗೆ ಒದಗಿಸ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಆಜೀವ ಕಲಿಕೆಗೆ ಬೇಕಾಗಿರುವಂತಹ ಭದ್ರ ಬುನಾದಿಯನ್ನ ಅಥವಾ ಅಡಿಪಾಯವನ್ನ ಆಗ್ತಕ್ಕಂಥದ್ದು ಎರಡನೇ ಒಂದು ವ್ಯವಸ್ಥಿತ ಲಕ್ಷಣ ಅಂತೇಳಿ ನಾವು ಹೇಳ್ಬೋದು. ಇನ್ನು ಮೂರನೇದಾಗಿ ಜೀವನದ ಚಕ್ರದ ದೃಷ್ಟಿಕೋನ ಇಟ್ಕೊಂಡು ನಾವು ನೋಡೋದಾದ್ರೆ ಕಲಿಕೆಗೆ ಆ ಒಂದು ಪ್ರಮುಖವಾಗಿರ್ತಕ್ಕಂಥ ಅವನ ವ್ಯಕ್ತಿ ಸಮಾಜದಲ್ಲಿ ಗುಂಪುಗಳೊಂದಿಗೆ ಇತ್ಯಾದಿ ಎಲ್ಲವೂ ಸಂಬಂಧವನ್ನು ಹೊಂದಿರಬೇಕಾದ್ರೆ ಮತ್ತೆ ಅವರ ಜೊತೆ ಸಂವಹನದಲ್ಲಿ ತೊಡಗಿರುವಂತಹ ಸಂದರ್ಭದಲ್ಲಿ ಈ ಒಂದು ಜೀವನದ ದೃಷ್ಟಿಕೋನವನ್ನ ಅವನಲ್ಲಿ ಉಂಟು ಮಾಡತಕ್ಕಂಥದ್ದು ಅತ್ಯಂತ ಅಗತ್ಯ. ಸೊ ಯಾವ ವ್ಯಕ್ತಿ ತನ್ನ ಜೀವನದ ದೃಷ್ಟಿಕೋನವನ್ನ ದೂರಗಾಮಿತ್ವವನ್ನು ಹೊಂದಿರ್ತಾನೆ, ಆ ವ್ಯಕ್ತಿ ಉತ್ತಮವಾದಂಥ ಕಲಿಕೆಯಲ್ಲಿ ತೊಡಗ್ತಾನೆ, ಮತ್ತೆ ಅವನು ನಿರಂತರವಾದಂಥ ಅಭ್ಯರ್ಥಿ ಆಗಿರ್ತಾನೆ ಅಥವಾ ಕಲಿಕಾರ್ಥಿ ಆಗಿರ್ತಾನೆ ಅಂತ ಹೇಳ್ಬೋದು. ಇನ್ನು ನಾಲ್ಕನೇದಾಗಿ ವಿವಿಧ ದೇಶಗಳ ಮತ್ತು ಸಂಸ್ಕೃತಿ, ಆಯಾ ಒಂದು ಭೌಗೋಳಿಕ ಹಿನ್ನೆಲೆ ಸಹ ವ್ಯಕ್ತಿಯ ಕಲಿಕೆಯ ಮೇಲೆ ಪ್ರಭಾವಗಳನ್ನು ಬೀರೋದನ್ನ ನೀವೆಲ್ಲರೂ ಅರ್ಥ ಮಾಡ್ಕೊಂಡಿದ್ದೀವಿ. ಜೊತೆಗೆ ಇಲ್ಲಿ ನಾವು ಈ ಒಂದು ನಿರಂತರವಾದಂಥ ಕಲಿಕೆಗೆ ಪ್ರೋತ್ಸಾಹ ಮತ್ತೆ ಆ ಕಲಿಕೆಗೆ ಬೇಕಾಗಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನ ವ್ಯವಸ್ಥಾಪಿಸುವ ಸಂದರ್ಭದಲ್ಲಿ ಪ್ರಮುಖವಾಗಿ ಆ ದೇಶದ ಸಂಪನ್ಮೂಲಗಳ ಬಗ್ಗೆ ನಾವು ಗಮನಿಸಬೇಕಾಗ್ತದೆ. ಜೊತೆಗೆ ಅವನ ಜೀವನ ಚಕ್ರದ ಅಥವಾ ಜೀವಿತದ ಒಂದು ಭಾಗವಾಗಿ ಮಾಡಬೇಕಾಗ್ತದೆ. ಸೊ ಈ ರೀತಿಯಾಗಿರ್ತಕ್ಕಂಥ ಸಂಪನ್ಮೂಲಗಳು ಅವನಿಗೆ ಲಭ್ಯವಾಗುವುದರ ಮೂಲಕ ನಿರಂತರವಾದಂಥ ಕಲಿಕೆಯಲ್ಲಿ ತೊಡಗೋದನ್ನ ನಾವು ನೋಡ್ಬೋದು. ಇನ್ನು ಇವತ್ತಿನ ದಿನ ನಾವು ಆಜೀವ ಕಲಿಕೆ ಅಥವಾ ಜೀವಿತಾವಧಿ ಕಲಿಕೆಯ ಮಹತ್ವದ ಬಗ್ಗೆ ಚರ್ಚೆ ಮಾಡೋಣ. ಸೊ ಪ್ರಾರಂಭದಲ್ಲಿ ಈ ಒಂದು ಜೀವಿತಾವಧಿಯ ಕಲಿಕೆ ಅಥವಾ ಆಜೀವ ಕಲಿಕೆ ಯಾಕೆ ಮಹತ್ವವನ್ನು ಪಡೆದಿದೆ, ಇದರಿಂದ ಆಗುವಂಥ ವ್ಯಕ್ತಿಗೆ ಮತ್ತೆ ಸಮಾಜಕ್ಕೆ ಆಗುವಂಥ ಲಾಭಗಳೇನು ಅಂತ ನಾವು ಚಿಂತನೆ ಮಾಡೋದಾದರೆ
ಈ ಜೀವಿತಾವಧಿ ಕಲಿಕೆ ಅಂತಕ್ಕಂಥದ್ದು ಈ ಬಹಳ ಒಬ್ಬ ವ್ಯಕ್ತಿಯ ಜೀವನದುದ್ದಕ್ಕೂ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಕಾರಣ ಈ ಇತ್ತೀಚಿನ ದಿನಗಳಲ್ಲಿ ಮತ್ತು ಇಂತಹ ತಂತ್ರಜ್ಞಾನದ ಯುಗದಲ್ಲಿ ವ್ಯಕ್ತಿಯ ಒಂದು ವಯಸ್ಸಿನ ಪ್ರಮಾಣ ಏನಿದೆ ಅಥವಾ ಜೀವಿತಾವಧಿ ಏನಿದೆ ಅದು ತುಂಬಾ ವೃದ್ಧಿ ಆಗಿರೋದನ್ನು ನಾವು ಕಾಣ್ತೀವಿ. ಯಾಕಂತ ಹೇಳಿದ್ರೆ ಇವತ್ತಿನ ಸೌಲಭ್ಯಗಳು ಮತ್ತು ಸೌಕರ್ಯಗಳಿಂದ ಮನುಷ್ಯನ ಜೀವಿತಾವಧಿಯನ್ನ ಹೆಚ್ಚು ಮಾಡಿದೆ. ಸೊ ಮನುಷ್ಯನ ಜೀವಿತಾವಧಿ ಹೆಚ್ಚಾದಂತೆಲ್ಲ ನಾವು ವ್ಯಕ್ತಿ ವೃದ್ಧಾಪ್ಯದ ಕಡೆಗೆ ನಡೀತಕ್ಕಂಥದ್ದನ್ನ ನಾವು ನೋಡ್ತೀವಿ. ವೃದ್ಧಾಪ್ಯದ ಸಂದರ್ಭದಲ್ಲಿ ಅವನು ಸ್ವಾವಲಂಬನೆಯಾಗಿ ಇನ್ನೊಬ್ಬರ ಮೇಲೆ ಅವಲಂಬಿತನಾಗದೆ ಅವನು ಜೀವನವನ್ನ ಉತ್ತಮವಾದಂತಹ ಗುಣಮಟ್ಟದ ಜೀವನವನ್ನ ನಡೆಸಬೇಕಾದ್ರೆ ಅವನಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ಮಾನಸಿಕ ಸ್ಥಿತಿ, ಜೊತೆಗೆ ಮಾನಸಿಕವಾಗಿರ್ತಕ್ಕಂಥ ಒಂದು ಸಮತೋಲನ ಸ್ಥಿತಿ, ಜೊತೆಗೆ ದೈಹಿಕವಾಗಿ ಮಾನಸಿಕವಾಗಿ ಅವನು ತನ್ನನ್ನು ತಾನು ಸುಶಿಕ್ಷಿತ ರೀತಿಯಲ್ಲಿ ಇಟ್ಕೊಳ್ಳುವ ಒಂದು ನಿಟ್ಟಿನಲ್ಲಿ ಈ ಒಂದು ನಿರಂತರವಾದಂಥ ಕಲಿಕೆ ಅತ್ಯಂತ ಅಗತ್ಯ. ಸೊ ನೀವು ಇಲ್ಲಿ ಪ್ರಶ್ನೆ ಮಾಡ್ಬೋದು, ಈ ಜೀವಿತಾವಧಿ ಕಲಿಕೆಗೂ ಜೀವಿತಾವಧಿಯ ಒಂದು ವಿಸ್ತರಣೆಗೂ ಇರ್ತಕ್ಕಂಥ ಸಂಬಂಧ ಏನು ಅಂತ ನಾವು ಚಿಂತನೆ ಮಾಡೋದಾದ್ರೆ, ವ್ಯಕ್ತಿ ಜೀವನದ ಏನು ತುಂಬಾ ದೀರ್ಘಾವಧಿಯ ಜೀವನವನ್ನು ಜೀವಿಸಿದಂತ ಸಂದರ್ಭದಲ್ಲಿ ಅವನು ಅವನು ಇತರರ ಮೇಲೆ ಅವನು ಬಹಳಷ್ಟು ಸಾರಿ ಅವಲಂಬಿತನಾಗದನ್ನ ನಾವು ನೋಡ್ತೀವಿ. ಆದರೆ ಈ ಅವಲಂಬನೆಯಿಂದ ಹೊರಬಂದು ಸ್ವತಃ ತಾನೇ ಜೀವನವನ್ನು ನಡೆಸುವಂತಹ ನಿಟ್ಟಿನಲ್ಲಿ ಅವನಿಗೆ ಆ ಒಂದು ಸಾಮರ್ಥ್ಯಗಳು ರೂಢಿ ಆಗ್ಬೇಕಂತ ಹೇಳಿದ್ರೆ ಅಥವಾ ಗಳಿಸ್ಕೊಳ್ಬೇಕಂತ ಹೇಳಿದ್ರೆ ಈ ಒಂದು ಜೀವಿತಾವಧಿಯ ಕಲಿಕೆ ಬಹಳ ಅತ್ಯಂತ ಅಗತ್ಯ. ಸೊ ಯಾರು ಮಾನಸಿಕವಾಗಿ ಸಿದ್ಧರಾಗಿರ್ತಾರೆ, ದೈಹಿಕವಾಗಿ ಸದೃಢರಾಗಿರ್ತಾರೆ, ಆ ಒಂದು ತಮ್ಮ ಜೀವನದ ಗುಣಮಟ್ಟವನ್ನ ಮತ್ತು ಉತ್ತಮವಾದ ಜೀವನವನ್ನ ನಡೆಸಬೇಕಂತ ಹೇಳಿದ್ರೆ ಅವನು ನಿರಂತರ ಕಲಿಕೆಯಲ್ಲಿ ಭಾಗವಹಿಸಬೇಕಾಗ್ತದೆ. ಸೊ ಆ ನಿಟ್ಟಿನಲ್ಲಿ ನಾವು ಹೇಳೋದಾದ್ರೆ ಈ ಜೀವಿತಾವಧಿಯ ಕಲಿಕೆ ಏನಿದೆ ತುಂಬಾ ಬಹಳ ಮಹತ್ವದ್ದಾಗಿದೆ ಅಂತೇಳಿ ನಾವು ಭಾವಿಸ್ಬೋದು. ಇನ್ನು ಕಲಿಯುವ ಅವಕಾಶಗಳಿಗೆ ಸಮಾನವಾದ ಪ್ರವೇಶ, ಎಲ್ಲರಿಗೆ ಶಿಕ್ಷಣದ ಹಕ್ಕನ್ನ ಅರಿತುಕೊಳ್ಳುವುದನ್ನ ಅನಿವಾರ್ಯವಾಗಿ ಅವರು ತಿಳಿಯಬೇಕಾಗ್ತದೆ ಅಥವಾ ಅರಿಯಬೇಕಾಗ್ತದೆ. ಕಲಿಯುವ ಅವಕಾಶಗಳಿಗೆ ಸಮಾನ ಪ್ರವೇಶ ಯಾಕೆ ಅಂತ ಹೇಳಿದ್ರೆ ಈ ಒಂದು ಜೀವಿತಾವಧಿಯ ಕಲಿಕೆ ಆಗಬೇಕು, ಮತ್ತೆ ಜೀವಿತಾವಧಿಯ ಕಲಿಕೆ ಅದರ ಪ್ರಯೋಜನವನ್ನ ಎಲ್ಲರೂ ಪಡಿಬೇಕಂತ ಹೇಳಿದ್ರೆ ಕಲಿಕಾ ಪ್ರವೇಶಗಳೇನಿದೆ ಅದು ಸಮಾನವಾಗಿರ್ಬೇಕಾಗ್ತದೆ. ಇಲ್ಲಿ ಹೆಣ್ಣು ಗಂಡು ಅಂತಕ್ಕಂಥ ಭೇದ ಭಾವ ಇಲ್ಲದೆ ಅಥವಾ ಸಾಮಾಜಿಕ ತಾರತಮ್ಯವಿಲ್ಲದೆ ಅಥವಾ ಭೌಗೋಳಿಕ ಯಾವುದು ತಾರತಮ್ಯಗಳಿಲ್ಲದೆ ಪ್ರತಿಯೊಬ್ಬರಿಗೂ ಕಲಿಯುವಂತಹ ಅವಕಾಶಗಳನ್ನು ಕಲ್ಪಿಸುವುದರ ಮೂಲಕ ಆ ಜೀವಿತಾವಧಿಯ ಕಲಿಕೆಗೆ ಒಂದು ಬುನಾದಿಯನ್ನ ಜೀವಿತಾವಧಿ ಕಲಿಕೆಗೆ ಬೇಕಾಗಿರತಕ್ಕಂಥ ಒಂದು ಅವಕಾಶಗಳನ್ನ ಕಲ್ಪಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಹಾಗಾಗಿ ಕಲಿಯುವವರಿಗೆ ಸಮಾನವಾಗಿರ್ತಕ್ಕಂಥ ಪ್ರವೇಶವನ್ನ ಒದಗಿಸ್ತಕ್ಕಂಥದ್ದು ಈ ಜೀವಿತಾವಧಿಯ ಕಲಿಕೆಯ ಒಂದು ಮಹತ್ವ ಆಗಿದೆ ಅಂತೇಳಿ ನಾವು ಹೇಳ್ಬೋದು. ಅದಲ್ಲದೆ ಈಗ ನಿಮ್ಗೆ ಗೊತ್ತಿದೆ, ಈಗ 2009ರಲ್ಲಿ ಕೇಂದ್ರ ಸರ್ಕಾರ ಶಿಕ್ಷಣದ ಹಕ್ಕನ್ನು ಜಾರಿಗೊಳಿಸಿದೆ. ಇದು ಯಾಕೆ ಶಿಕ್ಷಣದ ಹಕ್ಕು ಅಂತ ಹೇಳಿದ್ರೆ ಪ್ರತಿಯೊಬ್ಬರೂ ಸಹ ತಮ್ಮ ಪ್ರತಿಯೊಂದು ಮಗುವಿನ ಅಥವಾ ವ್ಯಕ್ತಿಯ ಇದು ಶಿಕ್ಷಣ ಅಂತಕ್ಕಂಥದ್ದು ಒಂದು ಹಕ್ಕಾಗಿದೆ. ಪ್ರತಿಯೊಬ್ಬನು ಉತ್ತಮವಾದಂತಹ ಮತ್ತು ಆರೋಗ್ಯಪೂರ್ಣವಾಗಿರ್ತಕ್ಕಂಥ ಹಾಗೂ ಹರ್ಷದಾಯಕವಾದಂಥ ಜೀವನವನ್ನ ನಡೆಸಬೇಕಾದ್ರೆ ಅವನು ಶಿಕ್ಷಣವನ್ನ ಪಡೆದಿರಬೇಕು, ಅಂದ್ರೆ ಶಿಕ್ಷಣವನ್ನ ಹೊಂದಿರಬೇಕು. ಕೇವಲ ಯಾವುದೋ ಒಂದು ಹಂತದ ಶಿಕ್ಷಣದ ಗಳಿಕೆಯಿಂದ ಅವನು ತನ್ನ ಜೀವನವನ್ನ ಉತ್ತಮವಾದಂತಹ ರೀತಿಯಲ್ಲಿ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ವ್ಯಕ್ತಿ ವಿವಿಧ ಹಂತಗಳನ್ನ ಅವನು ತಲುಪಿದ ನಂತರ ವಿವಿಧ ಹಂತಗಳಿಗೆ ಅನುಗುಣವಾಗಿ ಆಯಾ ಹಂತದಲ್ಲಿ ಅವನು ಎದುರಿಸಬಹುದಾಗಿರ್ತಕ್ಕಂಥ ಸಮಸ್ಯೆಗಳಿಗೆ ಅವನು ಎದುರುಗೊಳ್ತಕ್ಕಂಥ ಒಂದು ಸಮಸ್ಯೆಗಳಿಗೆ ಪರಿಹಾರಗಳನ್ನ ಕಂಡುಕೊಳ್ಬೇಕಾಗ್ತದೆ. ಸೊ ಆ ನಿಟ್ಟಿನಲ್ಲಿ ಅವನಿಗೆ ಶಿಕ್ಷಣ ಅಂತಕ್ಕಂಥದ್ದು ನಿರಂತರವಾಗಿರ್ಬೇಕಾಗ್ತದೆ, ಜೊತೆಗೆ ಕಲಿಕೆ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಅದು ಮುಂದುವರಿಬೇಕಾಗ್ತದೆ. ಸೊ ಆ ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ಶಿಕ್ಷಣದ ಹಕ್ಕು ಏನಿದೆ ಇದನ್ನ ಪ್ರತಿಯೊಬ್ಬರು ಅರಿತುಕೊಳ್ಬೇಕು. ಯಾವಾಗ ಈ ಒಂದು ಅರಿವು ಉಂಟಾಗುತ್ತೆ ಆಗ ಅವನು ಕಲಿಕಾರ್ಥಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂತ ಹೇಳಿದ್ರೆ ಶಿಕ್ಷಣದ ಹಕ್ಕು ಪ್ರತಿಯೊಬ್ಬನಿಗೂ ಶಿಕ್ಷಣವನ್ನ ಸಮಾನವಾಗಿರ್ತಕ್ಕಂಥ ಏಕರೂಪದ ಶಿಕ್ಷಣವನ್ನ ಒದಗಿಸುವಂತಹ ಒಂದು ಉದ್ದೇಶವನ್ನ ಅಥವಾ ಧ್ಯೇಯವನ್ನ ಈ ಶಿಕ್ಷಣ ಹಕ್ಕು ಹೊಂದಿದೆ. ನಮಗೆಲ್ಲ ಗೊತ್ತಿದೆ, ಸಂವಿಧಾನದ 21ನೇ ಉಪವಿಧಿ ಎ ಪ್ರಕಾರ ಈ ಒಂದು ಶಿಕ್ಷಣ ಅಂತಕ್ಕಂಥದ್ದು ಮಗುವಿನ ಹಕ್ಕಾಗಿದೆ. ಈ ಒಂದು 2009ರ ಈ ಶಿಕ್ಷಣ ಹಕ್ಕಿನ ಕಾಯ್ದೆಯ ಪ್ರಕಾರ ಸೊ ಪ್ರತಿಯೊಬ್ಬರಿಗೂ ಸಹ ಶಿಕ್ಷಣವನ್ನ ಒದಗಿಸ್ತಕ್ಕಂಥದ್ದು ಆಯಾ ಸರ್ಕಾರಗಳ ಅಥವಾ ಅಧಿಕಾರಿ ವರ್ಗದ ಜವಾಬ್ದಾರಿಯಾಗಿದೆ.
ಯಾಕೆಂತ ಹೇಳಿದ್ರೆ ಈ ಶಿಕ್ಷಣದ ಹಕ್ಕಿನ ಹರಿವನ್ನು ಪ್ರತಿಯೊಬ್ಬನು ಮೂಡಿಸಿಕೊಂಡಿದ್ದೇ ಆದಲ್ಲಿ ಅವನು ನಿರಂತರವಾದ ಅಭ್ಯಾಸದಲ್ಲಿ ತೊಡಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಈ ಒಂದು ಜೀವಿತಾವಧಿಯ ಕಲಿಕೆ ಅತ್ಯಂತ ಪ್ರಮುಖವಾಗಿರುವುದನ್ನ ನಾವು ಮನಗಾಣಬಹುದು. ಇನ್ನು ಜೀವಿತಾವಧಿಯ ಕಲಿಕೆ ಆರಂಭಿಕ ಹಂತದಲ್ಲಿಯೇ ಪುನಃ ಮರುಕಳಿಸುವ ಅಸಮಾನತೆಗಳನ್ನ ತೊಡೆದು ಹಾಕುವುದರ ಮೂಲಕ ಕಲಿಕಾರ್ಥಿಯನ್ನ ಕೇಂದ್ರವಾಗಿರಿಸಿಕೊಂಡು ಸುಲಭೀಕರಣಗೊಳಿಸುವ ಆಶಯವನ್ನ ಹೊಂದಿದೆ. ಜೀವಿತಾವಧಿ ಕಲಿಕೆ ಏನಿದೆ, ನಾ ಈಗಾಗಲೇ ಪ್ರಸ್ತಾಪ ಮಾಡಿರುವಂತೆ ವಿವಿಧ ಸಮಸ್ಯೆಗಳನ್ನ ಮತ್ತು ಪುನರಾವರ್ತನೆಗಳನ್ನ ನಾವು ಕಾಣ್ತಾ ಹೋಗ್ತೀವಿ. ಇಂತಹ ಒಂದು ಸಂದರ್ಭಗಳಿಗೆ, ಹಂತಗಳಿಗೆ ಪ್ರತಿಯೊಬ್ಬ ವ್ಯಕ್ತಿ ಹೊಂದಾಣಿಕೆ ಮಾಡಿಕೊಳ್ತಕ್ಕಂಥದ್ದು ಅತ್ಯಂತ ಅಗತ್ಯ. ಆ ನಿಟ್ಟಿನಲ್ಲಿ ಈ ಒಂದು ಅಸಮಾನತೆಗಳು ಪುನಃ ಅವು ಪುನರಾವರ್ತನೆ ಆಗ್ತಾ ಇರ್ತದೆ. ಇಂತಹ ಅಸಮಾನತೆಗಳಿಂದ ಹೊರಬರಲಿಕ್ಕೆ ಮತ್ತೆ ಉತ್ತಮವಾದಂತಹ ಘನತೆಯುಕ್ತವಾಗಿರ್ತಕ್ಕಂಥ ಜೀವನವನ್ನ ನಡೆಸಬೇಕಾದ್ರೆ ಅವನು ಜೀವಿತಾವಧಿಯ ಕಲಿಕೆಯಲ್ಲಿ ತೊಡಗಿಕೊಳ್ತಕ್ಕಂಥ ಅತ್ಯಂತ ಅಗತ್ಯ. ಹಾಗೆಯೇ ಜೀವಿತಾವಧಿಯ ಕಲಿಕೆ ಏನಿದೆ, ಇದು ಪ್ರತಿಯೊಂದು ಹಂತಗಳಲ್ಲಿಯೂ ಇದು ಪುನರಾವರ್ತನೆ ಆಗ್ತಕ್ಕಂಥದ್ದು ಮತ್ತು ಇಂತಹ ಪುನರಾವರ್ತನೆ ಸಂದರ್ಭದಲ್ಲಿ ಕೆಲವೊಂದು ಅಸಮಾನತೆಗಳು ತಲೆದೋರ್ತಕ್ಕಂಥದ್ದು ಹಾಗೂ ಅವು ಎಡೆಬಿಚ್ಚಿ ನಿಲ್ತಕ್ಕಂಥದ್ದು ನಾವು ಕಾಣ್ತೀವಿ. ಇಂತಹ ಒಂದು ಅಸಮಾನತೆಗಳನ್ನ ಈ ಪುನಃ ಏನು ಅಸಮಾನತೆಗಳು ಕಂಡು ಬರುತ್ತೆ ಅಥವಾ ಅವುಗಳ ಉದ್ಭವಗಳಾಗುತ್ತೆ, ಅವುಗಳನ್ನ ಈ ವಿದ್ಯಾರ್ಥಿಯನ್ನ ಕೇಂದ್ರವಾಗಿಟ್ಕೊಂಡು ದೂರ ಮಾಡಬೇಕಾಗುತ್ತೆ. ಆ ದೂರ ಮಾಡೋದ್ರ ಮೂಲಕ ಅಂತ ಸಮಸ್ಯೆಗಳನ್ನ ನಿವಾರಿಸಿ ಅವನ ಜೀವನದ ಒಂದು ಕಲಿಕೆಯನ್ನ ಸರಳೀಕರಣಗೊಳಿಸಬೇಕಾಗ್ತದೆ, ಜೊತೆಗೆ ಸುಲಭೀಕರಣ ಮಾಡಬೇಕಾಗುತ್ತೆ. ಇಂಥ ಒಂದು ಆಶಯವನ್ನ ಈ ಒಂದು ಜೀವಿತಾವಧಿಯ ಕಲಿಕೆ ಹೊಂದಿರುವುದರಿಂದ ಆ ಜೀವಿತಾವಧಿಯ ಕಲಿಕೆ ವ್ಯಕ್ತಿಗೆ ಆ ಒಂದು ಸದೃಢನಾಗಿ ಸಮಾಜದಲ್ಲಿ ಬೇರೂರಿ ಅವನು ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಮಹತ್ವ ಅಂತ ಯಾವುದು ಜೀವಿತಾವಧಿ ಕಲಿಕೆಯ ಪ್ರಮುಖವಾಗಿರ್ತಕ್ಕಂಥ ಮಹತ್ವ ಅಂತೇಳಿ ಹೇಳ್ಬೋದು. ಹಾಗೇನೆ ವಿದ್ಯಾರ್ಥಿಗಳೇ, ಸಮಗ್ರ ಜೀವನದ ದೃಷ್ಟಿಕೋನವನ್ನ ಇಟ್ಕೊಂಡು ನಾವು ನೋಡೋದಾದ್ರೆ ಶಿಕ್ಷಣ ಕೇವಲ ಮಕ್ಕಳನ್ನಲ್ಲದೆ ಯುವಕರನ್ನಿರ್ಬೋದು, ವಯಸ್ಕರನ್ನಿರ್ಬೋದು ಅಥವಾ ಹಿರಿಯರನ್ನ ಎಲ್ಲರನ್ನೂ ಸಹ ಇದು ಒಳಗೊಂಡಿದೆ. ನಾವೀಗಾಗಲೇ ಶಿಕ್ಷಣದ ಅರ್ಥವನ್ನ ನೋಡುವ ಸಂದರ್ಭದಲ್ಲಿ ತಾಯಿಯ ಗರ್ಭದಿಂದ ಗೋರಿಯವರೆಗೆ ಶಿಕ್ಷಣ ಅಂತಕ್ಕಂಥದ್ದು ವ್ಯಕ್ತಿ ಶಿಕ್ಷಣವನ್ನ ಪಡಿತಾ ಹೋಗ್ತಾನೆ. ಹಾಗೇನೆ ಅನುಭವಗಳ ಪುನರ್ರಚನೆಯೇ, ನಿರಂತರ ಪುನರ್ರಚನೆಯೇ ಶಿಕ್ಷಣ ಅಂತೇಳಿ ಕರಿತೀವಿ. ಈಗ ಹುಟ್ಟಿದ ಮಗು ಯಾವ ರೀತಿ ತನ್ನ ಬಯಕೆಗಳನ್ನ ಅಥವಾ ಆಸೆಗಳನ್ನ ಈಡೇರಿಸಿಕೊಳ್ಳಲು ಆ ಅಳುವನ್ನ ಅದು ಭಾಷೆಯಾಗಿ ಬಳಸುತ್ತೋ, ಹಾಗೆಯೇ ಒಂದೊಂದು ಹಂತದಲ್ಲಿಯೂ ಸಹ ವಿದ್ಯಾರ್ಥಿ ಅಥವಾ ವ್ಯಕ್ತಿ ಹಲವಾರು ಆಸೆಗಳನ್ನ, ಆಶೋತ್ತರಗಳನ್ನ ವಿವಿಧ ಪೂರಕ ಸನ್ನಿವೇಶಗಳಿಗೆ ಅನುಗುಣವಾಗಿ ಅವನು ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಜೀವಿತಾವಧಿಯ ಕಲಿಕೆ ಅಂತಕ್ಕಂಥದ್ದು ಏನಿದೆ, ಈ ಒಂದು ಕಲಿಕೆಯ ಮೂಲಕ ಅವನು ಹಲವಾರು ಸಮಸ್ಯೆಗಳನ್ನ ಸಮಸ್ಯೆಗಳಿಂದ ಹೊರಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಜೊತೆಗೆ ಇದು ಜೀವಿತಾವಧಿ ಕಲಿಕೆ ಏನಿದೆ, ವ್ಯಕ್ತಿಗೆ ಸಮಗ್ರವಾಗಿರ್ತಕ್ಕಂಥ ಜೀವನವನ್ನ ನೋಡ್ಲಿಕ್ಕೆ, ಆ ದೃಷ್ಟಿಕೋನವನ್ನ ಹೊಂದುವುದರ ಮೂಲಕ ಜೀವನವನ್ನ ಅರ್ಥೈಸಿಕೊಳ್ಳಿಕ್ಕೆ ಹಾಗೂ ವಿಶ್ಲೇಷಿಸಲಿಕ್ಕೆ ಈ ಜೀವಿತಾವಧಿಯ ಕಲಿಕೆ ಅತ್ಯಂತ ಪ್ರಮುಖವಾಗಿದೆ. ಈ ಒಂದು ನಿಟ್ಟಿನಲ್ಲಿ ಈ ಮಕ್ಕಳು ಇರ್ಬೋದು ಅಥವಾ ಪ್ರೌಢಾವಸ್ಥೆಯನ್ನು ತಲುಪಿರ್ತಕ್ಕಂಥ ಯುವಕ ಯುವತಿಯರಿರ್ಬೋದು ಅಥವಾ ತರುಣರಿರ್ಬೋದು ಅಥವಾ ಹಿರಿಯರಿರ್ಬೋದು ಅಥವಾ ಹಿರಿಯ ನಾಗರಿಕರಿರ್ಬೋದು, ಎಲ್ಲರೂ ಸಹ ಶಿಕ್ಷಣ ಅಂತಕ್ಕಂಥದ್ದು ಅತ್ಯಂತ ಅಗತ್ಯ ಹಾಗೂ ನಿರಂತರವಾದಂತಹ ಪ್ರಗತಿಯನ್ನು ನಾವು ನೋಡ್ಬೋದಾಗಿದೆ. ಈ ನಿಟ್ಟಿನಲ್ಲಿ ಅವರಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನ ಮತ್ತೆ ಶಿಕ್ಷಣವನ್ನ ಸರಳೀಕರಣಗೊಳಿಸಿ ಅವರಲ್ಲಿ ಕಲಿಕಾ ಸಾಮರ್ಥ್ಯಗಳನ್ನ ಮತ್ತು ಕಲಿಕೆಯ ಕಡೆಗೆ ಬಯಕೆಯನ್ನ ಮೂಡಿಸಿ ಅಥವಾ ಆ ಒಂದು ಕಲಿಕೆಗೆ ಆಕರ್ಷಣೆಯನ್ನ ಉಂಟು ಮಾಡಿ ಅವರು ತಮ್ಮ ಜೀವಿತಾವಧಿಯ ಉದ್ದಕ್ಕೂ ಸಹ ಕಲಿಕೆಯನ್ನ ಉಂಟು ಮಾಡ್ತಕ್ಕಂಥ ಅಥವಾ ಭಾಗವಹಿಸ್ತಕ್ಕಂಥ, ಜೊತೆಗೆ ಅನುಭವಗಳನ್ನು ಪಡಿತಕ್ಕಂಥ ಒಂದು ವ್ಯವಸ್ಥಾಪನೆಯನ್ನ ಈ ಜೀವಿತಾವಧಿ ಕಲಿಕೆ ಅಂತಕ್ಕಂಥದ್ದು ಉಂಟು ಮಾಡ್ತದೆ. ಹಾಗಾಗಿ ಸಮಗ್ರ ಜೀವನದ ದೃಷ್ಟಿಕೋನವನ್ನು ಇಟ್ಕೊಂಡು ನಾವು ಈ ಒಂದು ಜೀವಿತಾವಧಿಯ ಕಲಿಕೆಯನ್ನ ನಾವು ನೋಡ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಇದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದನ್ನ ನಾವು ಕಾಣ್ಬೋದು. ಅದರ ಜೊತೆಗೆ ಜೀವಿತಾವಧಿಯ ಕಲಿಕೆ ಏನಿದೆ, ಕ್ಷಿಪ್ರವಾಗಿ ಬದಲಾಗ್ತಕ್ಕಂಥ ಈ ಜಾಗತಿಕ ಸನ್ನಿವೇಶಕ್ಕೆ ಪ್ರಸ್ತುತವಾಗಿರ್ತಕ್ಕಂಥ ಒಂದು ಕೈಗನ್ನಡಿಯಾಗಿದೆ ಅಂತೇಳಿ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇವತ್ತು ಈ ಪ್ರಸ್ತುತ ಸಂದರ್ಭದಲ್ಲಿ ಹೊಸ ಒಂದು ಉತ್ಪನ್ನವನ್ನ ನಾವು ಇವತ್ತು ಪಡೆದಿದ್ದೀವಿ ಅಂತ ಹೇಳಿದ್ರೆ, ನಾಳೆಯ ದಿನ ಆ ಹೊಸ ಉತ್ಪನ್ನವೇ ಹಳೆಯದಾಗ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಟುಡೇ ವಾಟ್ ಈಸ್ ಫ್ರೆಶ್ and tomorrow it may not be a fresh, it is maybe a stale or maybe it's a old one. So you know that, for an example ನಾವು ಹೇಳೋದಾದ್ರೆ, ಉದಾಹರಣೆಗೆ
ಈ ಒಂದು ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಗಳನ್ನು ನಾವು ಪರಿಗಣಿಸೋದಾದ್ರೆ, ಇವತ್ತು ನಾವು ಹೊಸದು ಈ ಗ್ಯಾಡ್ಜೆಟ್ ಈ ದಿನ ಒಂದು ಮಾರ್ಕೆಟ್ ಅನ್ನು ಪ್ರವೇಶಿಸಿದೆ ಅಂತೇಳಿ ನಾವು ಭಾವಿಸಿ ಅದನ್ನು ಖರೀದಿ ಮಾಡುವುದಾದ್ರೆ, ನಾಳೆಯ ದಿನ ಮತ್ತೊಂದು ಒಂದು ಕಂಪನಿ ಅಥವಾ ಮತ್ತೊಂದು ಮೊಬೈಲ್ ತಯಾರಕ ಕಂಪನಿ ಅಥವಾ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ತಯಾರಿಸತಕ್ಕಂಥ ಕಂಪನಿ ಹೊಸ ಮೊಬೈಲ್ಗಳನ್ನ ಅಥವಾ ಹೊಸ ಎಲೆಕ್ಟ್ರಾನಿಕ್ ಉಪಕರಣಗಳನ್ನ ಮಾರುಕಟ್ಟೆಗೆ ಬಿಡುಗಡೆ ಮಾಡೋದನ್ನ ನಾವು ಕಾಣ್ತೀವಿ. ಅಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ವೈಜ್ಞಾನಿಕ ಮತ್ತು ತಂತ್ರಜ್ಞಾನದ ಪ್ರಗತಿಯ ಫಲವಾಗಿ, ವಿಜ್ಞಾನ ಮತ್ತು ತಂತ್ರಜ್ಞಾನದ ಬದಲಾವಣೆಯ ಚಿಂತನೆಯ ಫಲವಾಗಿ ನಾವು ಗತಿಶೀಲತೆಯನ್ನ ಕಾಣ್ತೀವಿ. ಸಮಾಜ ಅಂತಕ್ಕಂಥದ್ದು ಒಂದು ಗತಿಶೀಲವಾದಂತಹ ಒಂದು ಸ್ವಭಾವವನ್ನು ಹೊಂದಿದೆ ಅಂತೇಳಿ ಹೇಳ್ಬೋದು. ಸೊ ನಿರಂತರವಾಗಿರ್ತಕ್ಕಂಥ ಚಲನಾತ್ಮಕತೆಯನ್ನ ಈ ಸಮಾಜ ಹೊಂದಿದೆ. ಈ ಸಮಾಜ ಯಾವತ್ತೂ ನಿಂತ ನೀರಾಗಿರುವುದನ್ನ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ, ಹೊಸ ವಿಚಾರಗಳು, ಹೊಸ ಆಲೋಚನೆಗಳು, ಹೊಸ ಪ್ರಯತ್ನಗಳು, ಹೊಸ ಅನ್ವೇಷಣೆಗಳು ದೈನಂದಿನ ಜೀವನದಲ್ಲಿ ವ್ಯಕ್ತಿ ತೊಡಗಿರುವುದನ್ನು ನಾವು ಕಾಣ್ತೀವಿ. ಹಾಗಾಗಿ ಒಬ್ಬ ವ್ಯಕ್ತಿ ಹೊಸ ಅನುಭವಗಳನ್ನ ಅವನು ಪಡಿತಿದ್ದಾನೆ ಅಂತ ಹೇಳಿದ್ರೆ, ಹೊಸ ಅನ್ವೇಷಣೆಗಳೆಡೆಗೆ ಅವನು ಮುನ್ನಡೀತಾ ಇದ್ದಾನೆ. ಜೊತೆಗೆ ಹೊಸ ಅನ್ವೇಷಣೆಗಳನ್ನ ಅವನು ನಡೀತಾ ಇದ್ದಾನೆ ಅಂತ ಹೇಳಿ ಅನ್ವೇಷಣೆಗಳಲ್ಲಿ ತೊಡಗಿದ್ದಾನೆ ಅಂದ್ರೆ ಹೊಸ ಅನುಭವಗಳನ್ನ ಅವನು ಪಡ್ಕೊಳ್ತಾನೆ. ಹೊಸ ಅನುಭವಗಳು ಮತ್ತೊಂದು ಅನುಭವಗಳಿಗೆ ದಾರಿಯನ್ನ ಮಾಡಿಕೊಡುತ್ತೆ. ಹಾಗಾಗಿ ಜೀವಿತಾವಧಿಯ ಕಲಿಕೆ ಏನಿದೆ, ಈ ಒಂದು ಕಲಿಕೆ ಅಂತಕ್ಕಂಥದ್ದು ಕ್ಷಿಪ್ರಗತಿಯ ಬದಲಾವಣೆಗಳಾಗ್ತಕ್ಕಂಥ ಇಂಥ ಒಂದು ಸಮಾಜದಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಅಥವಾ ಉತ್ತಮವಾದಂಥ ಜೀವನ ನಡೆಸಲಿಕ್ಕೆ ಈ ಜೀವಿತಾವಧಿಯ ಕಲಿಕೆ ಅತ್ಯಂತ ಅಗತ್ಯ ಅಂತಕ್ಕಂಥದ್ದನ್ನ ನಾವು ಮನಗಾಣಬಹುದು. ಅದರಲ್ಲೂ ಈ ಒಂದು ನಾವು ಏನಂತ ಹೇಳ್ತೀವಿ, ಗಣಿತೀಯವಾಗಿ ಬೆಳೀತಕ್ಕಂಥದ್ದು ಅಂತ ಹೇಳಿದ್ರೆ ಮಲ್ಟಿಪಲ್ಸ್ ಅಂತ ಕರಿತೀವಿ. ಅಂದ್ರೆ ದ್ವಿಗುಣವಾಗ್ತಕ್ಕಂಥದ್ದು. 2 ಇದ್ದಿದ್ದು 4, 4 ಇದ್ದದ್ದು 8, 8ಇಂದ 16, 16ಇಂದ 36, ಈ ರೀತಿ ಬೆಳವಣಿಗೆ ಆಗ್ತಕ್ಕಂಥದ್ದು ನಾವು ಕಾಣ್ತೀವಿ. ಗಣಿತೀಯವಾಗಿ ಬೆಳವಣಿಗೆ ಆಗ್ತಕ್ಕಂಥ ಇಂಥ ಒಂದು ಮಾಹಿತಿ ತಂತ್ರಜ್ಞಾನ ಮತ್ತೆ ಡಿಜಿಟಲ್ ಯುಗದಲ್ಲಿ ನಾವು ಹಲವಾರು ಕೌಶಲ್ಯಗಳನ್ನ ವ್ಯಕ್ತಿ ಅವನು ಬೆಳೆಸ್ಕೊಂಡಿರ್ಬೇಕಾಗ್ತದೆ. ಜೊತೆಗೆ ಅವನು ಜ್ಞಾನಾಧಾರಿತವಾಗಿರ್ತಕ್ಕಂಥ ಒಂದು ಸದೃಢನಾಗಿರ್ತಕ್ಕಂಥ ಜ್ಞಾನವನ್ನು ಹೊಂದಿರೋದ್ರ ಜೊತೆಗೆ ಇಂತಹ ಒಂದು ಜ್ಞಾನಾಧಾರಿತ ಸಮಾಜ ಹಾಗೂ ಆರ್ಥಿಕ ಸಾಮಾಜಿಕ ಜೀವನದಲ್ಲಿ ಈ ಜೀವಿತಾವಧಿಯ ಕಲಿಕೆ ಅಂತಕ್ಕಂಥದ್ದು ಅತ್ಯಂತ ಅಗತ್ಯ. ಈಗ ನಾವೆಲ್ಲ ನೋಡ್ಬೋದು, ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತೆ ಈ ಒಂದು ಜ್ಞಾನಾತ್ಮಕ ಸಮಾಜದ ನಿರ್ಮಾಣ ಮಾಡತಕ್ಕಂಥದ್ದು, ಈ ಪರಿಕಲ್ಪನೆಯೇ ಹೊಸ ಹೊಸ ವಿಚಾರಗಳಿಗೆ, ಅನುಭವಗಳಿಗೆ ಮತ್ತು ಅನ್ವೇಷಣೆಗಳಿಗೆ ಈ ಒಂದು ಹೊಸ ಮಾರ್ಗಗಳನ್ನ ಇದು ತೆರೆದುಕೊಳ್ಳುತ್ತೆ. ಸೊ ಹೊಸ ಮಾರ್ಗಗಳನ್ನ ಇದು ಪರಿಚಯಿಸುತ್ತೆ. ಹಾಗಾಗಿ ಈ ಜ್ಞಾನಾಧಾರಿತ ಸಮಾಜದಲ್ಲಿ ವ್ಯಕ್ತಿ ಹೊಂದಾಣಿಕೆ ಮಾಡಿಕೊಂಡು ಉತ್ತಮವಾದಂಥ ಜೀವನ ನಡೆಸಬೇಕಾದ್ರೆ ಆಜೀವ ಕಲಿಕೆ ಅಥವಾ ಜೀವಿತಾವಧಿಯ ಕಲಿಕೆ ಅತ್ಯಂತ ಅಗತ್ಯ. ಹಾಗಾಗಿ ಈ ಜೀವಿತಾವಧಿಯ ಕಲಿಕೆಯ ಪ್ರಾಮುಖ್ಯತೆಯನ್ನು ನಾವು ಕಾಣ್ಬೋದು. ಸೊ ಇಂತಹ ಒಂದು ಬದಲಾಗ್ತಕ್ಕಂಥ ಒಂದು ಸನ್ನಿವೇಶಗಳಲ್ಲಿ ವ್ಯಕ್ತಿಗೆ ಅಗತ್ಯವಾಗಿರ್ತಕ್ಕಂಥ ಕೌಶಲ್ಯಗಳು, ಜ್ಞಾನ ಮತ್ತು ಆ ಮೌಲ್ಯಗಳು ಅತ್ಯಂತ ಅಗತ್ಯವಾಗಿ ಅವನು ರೂಢಿಸ್ಕೊಳ್ಬೇಕಾಗ್ತದೆ, ಅವನಿಗೆ ಅಗತ್ಯವಾಗಿ ಬೇಕಾಗ್ತದೆ ಅನ್ನೋದನ್ನು ನಾವು ಇಲ್ಲಿ ಮನಗಾಣ್ಬೋದು. ಇನ್ನು ಕಲಿಕೆಗಾಗಿ ಜೀವಿಸುವ ಮತ್ತು ಕಲಿಕೆಗಾಗಿ ಕಲಿ ಎಂಬ ಧ್ಯೇಯ ವಾಕ್ಯಗಳು ಪ್ರತಿಯೊಬ್ಬನ ಜೀವನದಲ್ಲಿ ಜೀವಿತಾವಧಿಯ ಕಲಿಕೆಯು ಕಲಿಕಾರ್ಥಿಯ ಅಗತ್ಯವಾಗಿದೆ ಅಂತಕ್ಕಂಥದನ್ನ ನಾವು ನೋಡ್ಬೋದು. ಲರ್ನಿಂಗ್ ಟು ಲೀವ್ ಅಂತೇಳಿ. ಸೊ ಏನು ಜೀವಿಸುವುದಕ್ಕಾಗಿ ನಾವು ಕಲಿಬೇಕು. ಓಕೆ, ದೆನ್ ಕಲಿಕೆಗಾಗಿ ಕಲಿ, ಲರ್ನಿಂಗ್ ಟು ಬಿ, ಕಲಿಕೆಗಾಗಿ ಕಲಿಯಬೇಕು. ಕಲಿಯುವಂಥದ್ದು ಬಹಳ ಪ್ರಮುಖವಾಗಿರತಕ್ಕಂಥದ್ದು. ಸೊ ಯಾವಾಗ ವ್ಯಕ್ತಿ ಕಲಿಯಲು ಪ್ರಯತ್ನ ಪಡುವುದಿಲ್ಲವೋ ಅಥವಾ ಆ ಒಂದು ಪ್ರಯತ್ನಶೀಲತೆ ಅವನಲ್ಲಿ ಜಡವಾಗಿರುವುದೋ ಆಗ ವ್ಯಕ್ತಿ ಉತ್ತಮವಾದಂಥ ಜೀವನವನ್ನು ನಡೆಸಲಾರ, ಮತ್ತೆ ಸಮಾಜಕ್ಕೆ ಅಪೇಕ್ಷಿತವಾಗಿರ್ತಕ್ಕಂಥ ಕೊಡುಗೆಗಳನ್ನ ನೀಡಲಾರ. ವ್ಯಕ್ತಿ ಸಮಾಜಕ್ಕೆ ಉಪಯುಕ್ತನಾಗಿರ್ತಕ್ಕಂಥ ಸಾಮಾಜಿಕ ಚಿಂತನೆಗಳನ್ನು ಹೊಂದಿರತಕ್ಕಂಥ ಮತ್ತು ಸಾಮಾಜಿಕ ಕೊಡುಗೆಗಳನ್ನು ನೀಡತಕ್ಕಂಥ ವ್ಯಕ್ತಿತ್ವವನ್ನ, ಆ ಉತ್ತರದಾಯಿತ್ವವನ್ನು ಹೊಂದಿರುವಂಥ ವ್ಯಕ್ತಿ ಜೀವನದ ಕಲಿಕೆಯ ಮಹತ್ವವನ್ನು ಅರಿತು ನಿರಂತರ ಅಭ್ಯಾಸದಲ್ಲಿ ತೊಡಗೋದ್ರ ಮೂಲಕ ಅನುಭವಗಳ ಪುನರ್ರಚನೆಯನ್ನು ಅವನಲ್ಲಿ ಆಗಿರುವುದನ್ನ ಕಾಣ್ತೀವಿ. ಅವರು ಹೊಸ ಹೊಸ ಅನ್ವೇಷಣೆಗಳ ಮೂಲಕ, ತಮ್ಮ ಆಲೋಚನೆಗಳ ಮೂಲಕ ಸಮಾಜವನ್ನ ಸಂಪದ್ಭರಿತಗೊಳಿಸುವುದರ ಜೊತೆಗೆ ಸಮಾಜದ ಒಂದು ವೇಗವನ್ನ ದ್ವಿಗುಣಗೊಳಿಸುವುದರೊಂದಿಗೆ ಸಾಮಾಜಿಕ ಚಲನೆಯನ್ನು ಉಂಟು ಮಾಡೋದ್ರ ಮೂಲಕ ಆ ಸಮಾಜದಲ್ಲಿ ಬದಲಾವಣೆಗಳನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಈ ನಿಟ್ಟಿನಲ್ಲಿ ಕೌಶಲ್ಯವನ್ನು ಹೊಂದಿರತಕ್ಕಂಥ, ಜ್ಞಾನವನ್ನ ಹೊಂದಿರತಕ್ಕಂಥ ವ್ಯಕ್ತಿಗಳು ಈ ಒಂದು ಜ್ಞಾನಾತ್ಮಕವಾಗಿರ್ತಕ್ಕಂಥ ಆರ್ಥಿಕ ಸನ್ನಿವೇಶದಲ್ಲಿ ಅಥವಾ ಪರಿಸ್ಥಿತಿಯಲ್ಲಿ ಉತ್ತಮವಾದ ಹೊಂದಾಣಿಕೆ ಮತ್ತು ಜೀವನವನ್ನ ನಡೆಸಬೇಕಾದ್ರೆ ಈ ಒಂದು ಕಲಿಕೆ, ಜೀವಿತಾವಧಿಯ ಕಲಿಕೆ ಅತ್ಯಂತ ಅಗತ್ಯ ಅನ್ನೋದನ್ನ ನಾವು ಹೇಳ್ಬೋದು. ಸೊ ಜೊತೆಗೆ ಇಲ್ಲಿ ನಾವು ನೋಡಿದ್ವಿ, ಕಲಿಕೆಗಾಗಿ ಕಲಿಕೆ ಅಂತೇಳಿ ಕರಿತೀವಿ. ಅಂದ್ರೆ ಕಲಿಯುವುದರ ಮೂಲಕ ನಾವು ಕಲಿತಕ್ಕಂಥದ್ದು. ಸೊ ಇದು ಪ್ರತಿಯೊಬ್ಬನ ವ್ಯಕ್ತಿಯ ಒಂದು ಘೋಷಣೆ ಆಗಿರಬೇಕು, ಆ ತತ್ವ ಆಗಿರಬೇಕು.
ಕಲಿಕೆಗಾಗಿ ಜೀವಿಸುವ ಮತ್ತು ಒಂದು ಕಲಿಕೆಗಾಗಿನೇ ಕಲಿತಕ್ಕಂಥ ಒಂದು ಈ ತತ್ವ ಏನಿದೆ, ಲರ್ನಿಂಗ್ ಬೈ ಡೂಯಿಂಗ್ ಅಂಡ್ ಲರ್ನಿಂಗ್ ಥ್ರೂ ಲಿವಿಂಗ್ ಅಂಡ್ ಲಿವಿಂಗ್ ಥ್ರೂ ಏನು ಲರ್ನಿಂಗ್. ಸೊ ಈ ಒಂದು ಘೋಷವಾಕ್ಯಗಳೇನಿದೆ ಅದರ ಒಂದು ಆಧಾರದ ಮೇಲೆ ನಾವು ನೋಡೋದಾದ್ರೆ ಈ ಆಜೀವ ಕಲಿಕೆ ಅಥವಾ ಜೀವಿತಾವಧಿಯ ಕಲಿಕೆ ಅತ್ಯಂತ ಪ್ರಮುಖವಾಗಿರೋದನ್ನು ನಾವು ಕಾಣ್ತೀವಿ. ಇನ್ನು ಮುಂದುವರೆದು ನಾವು ನೋಡೋದಾದ್ರೆ ಇದು ಪ್ರಮುಖವಾಗಿ ಜೀವಿತಾವಧಿ ಕಲಿಕೆ ಏನಿದೆ ಜೀವನ ಕೌಶಲ್ಯಗಳು ಮತ್ತು ಕಲಿಕಾ ಕೌಶಲ್ಯಗಳೆಂಬ ಎರಡು ಕೌಶಲ್ಯಗಳನ್ನ ನಿರ್ಧರಿಸುತ್ತೆ. ಈ ಜೀವಿತಾವಧಿಯ ಕಲಿಕೆ ಪ್ರಮುಖವಾಗಿ ಎರಡು ಕೌಶಲ್ಯಗಳನ್ನ ಒಂದು ನಿರ್ಧರಿಸುತ್ತೆ. ಒಂದು ಜೀವನ ಕೌಶಲ್ಯಗಳು, ಮತ್ತೊಂದು ಕಲಿಕಾ ಕೌಶಲ್ಯಗಳು. ಪ್ರಮುಖವಾಗಿ ನಾವು ಮೂರು ಗುಂಪುಗಳಾಗಿ ಮತ್ತೆ ಮಾಡ್ಬೋದು. ಏನಪ್ಪಾ ಅಂತ ಹೇಳಿದ್ರೆ, ಒಂದು ಮಾಹಿತಿಯನ್ನ ವಿಶ್ಲೇಷಿಸಿ ಬಳಸುವ ಜ್ಞಾನಾತ್ಮಕ ಕುಶಲತೆಗಳು. ಈಗ ವ್ಯಕ್ತಿ ಮಾಹಿತಿಯನ್ನ ಪಡಿತಾನೆ. ನಾವು ಪ್ರತಿಯೊಂದು ಸಂದರ್ಭಗಳಲ್ಲಿಯೂ ವ್ಯಕ್ತಿ ಮಾಹಿತಿಯನ್ನ ಪಡಿತಾ ಹೋಗ್ತಾನೆ. ಸೊ ಆ ಪಡೆದಂತಹ ಒಂದು ಮಾಹಿತಿ ಏನಿದೆ ಅದನ್ನೇ ನಾವು ಇಂಗ್ಲಿಷಲ್ಲಿ ಹೇಳೋದಾದ್ರೆ ಇನ್ಫಾರ್ಮೇಶನ್ ಅಂತ ಕರಿತೀವಿ. ಅವನು ಪಡೆದಂತಹ ಇನ್ಫಾರ್ಮೇಶನ್ ಅಥವಾ ಮಾಹಿತಿ ಏನಿದೆ ಅದರ ವಿಶ್ಲೇಷಣೆ ಆಗಬೇಕು. ಆ ವಿಶ್ಲೇಷಣೆ ಎಲ್ಲಿ ನಡೆಯುತ್ತೆ? ನಮ್ಮ ಒಂದು ವ್ಯಕ್ತಿಯ ಅಥವಾ ಮಗು ಅಥವಾ ಯಾರೇ ಕಲಿಕಾರ್ಥಿ ಇದ್ದಾನೆ ಅವನ ಕಲಿಕಾರ್ಥಿಯ ಮಾನವನ ಮೆದುಳು ಏನಿದೆ ಅದು ಈ ಮಾಹಿತಿಯನ್ನ ಸಂಸ್ಕರಿಸುವುದರ ಮೂಲಕ ಅದಕ್ಕೆ ವಿಶೇಷ ಅರ್ಥಗಳನ್ನ ಆ ಮಾಹಿತಿಗೆ ಕೊಡುವುದರ ಆಧಾರದ ಮೇಲೆ ಎಲ್ಲರೂ ಒಪ್ಪಿರುವಂತಹ ಚಿತ್ರಣಗಳನ್ನ ಅಥವಾ ಮೂರ್ತತೆಯನ್ನ ಅವುಗಳಿಗೆ ನೀಡುವುದರ ಮೂಲಕ ಆ ಮಾಹಿತಿ ಅಥವಾ ಮಾಹಿತಿ ಅಥವಾ ಅನುಭವಗಳಿಗೆ ಮೂರ್ತ ರೂಪವನ್ನು ಒದಗಿಸುವುದರೊಂದಿಗೆ ವ್ಯಕ್ತಿಯಲ್ಲಿ ಅದರ ಚಿತ್ರಣಗಳು ರೂಪುಗೊಳ್ಳುತ್ತೆ. ಆ ರೂಪುಗೊಂಡ ಒಂದು ಚಿತ್ರಣಗಳ ಆಧಾರದ ಮೇಲೆ ವ್ಯಕ್ತಿ ಆ ಜ್ಞಾನಾತ್ಮಕ ಕೌಶಲ್ಯಗಳನ್ನ ಅಥವಾ ಕುಶಲತೆಗಳನ್ನ ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಈಗ ನೀವು ಜೀನ್ ಪಿಯಾಜೆ ಅವರ ಒಂದು ಜ್ಞಾನಾತ್ಮಕ ಬೆಳವಣಿಗೆಯ ಬಗ್ಗೆ ನೀವು ಅಧ್ಯಯನ ಮಾಡಿದ್ರೆ ನಿಮಗೆ ಗೊತ್ತಿರ್ತದೆ. ಯಾಕಂತ ಹೇಳಿದ್ರೆ ಪಿಯಾಜೆ ಅವರು ಮೂಲಭೂತವಾಗಿರ್ತಕ್ಕಂಥ ಪರಿಕಲ್ಪನೆಗಳನ್ನ ಅವರು ಕೊಟ್ಟಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಸ್ಕೀಮಾಗಳು ಅಂತೇಳಿ ಕರಿತೀವಿ. ಈ ಸ್ಕೀಮಾ ಅಂತ ಏನ್ ಕರಿತೀವಿ ಅಥವಾ ಮೆಂಟಲ್ ಇಮ್ಯಾಜಿನೇಷನ್ಸ್ ಅಥವಾ ಮೆಂಟಲ್ ಬಿಹೇವಿಯರ್ಸ್ ಅಂತ ಮಾನಸಿಕ ವರ್ತನೆಗಳಂತ ಏನ್ ಕರಿತೀವಿ. ಸೊ ಇದು ಬಹಳ ಪ್ರಮುಖವಾಗಿರೋಂಥದ್ದು. ಸೊ ಈ ಹೊಸ ವರ್ತನೆಗಳು ಆ ಜ್ಞಾನವನ್ನ ವ್ಯಕ್ತಿಗೆ ಒದಗಿಸೋದ್ರ ಮೂಲಕ ಆ ವ್ಯಕ್ತಿ ಮತ್ತೆ ಮತ್ತೊಂದು ಅನುಭವಗಳನ್ನು ಅಥವಾ ಜ್ಞಾನವನ್ನ ಪಡೆಯುವುದರೊಂದಿಗೆ ಜ್ಞಾನ ಅಂತಕ್ಕಂಥದ್ದು ಪುನರ್ ರಚನೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಹಾಗಾಗಿ ಮಾಹಿತಿಯನ್ನ ವಿಶ್ಲೇಷಿಸ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತದೆ. ಮಾನವನ ಮೆದುಳು ಆ ಮಾಹಿತಿಯನ್ನ ವಿಶ್ಲೇಷಿಸುತ್ತದೆ. ಮತ್ತೆ ನಾನು ಈಗಾಗಲೇ ಹೇಳಿರುವಂತೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರಕವಾಗಿರ್ತಕ್ಕಂಥ ಒಂದು ಅರ್ಥವನ್ನ ಅದಕ್ಕೆ ಒದಗಿಸುತ್ತದೆ. ಸೊ ಇಂತಹ ಒಂದು ಜ್ಞಾನವನ್ನ ಬಳಸ್ತಕ್ಕಂಥ ಸಾಮರ್ಥ್ಯ ವ್ಯಕ್ತಿಗೆ ಇರಬೇಕಾಗ್ತದೆ. ಸೊ ಇದು ಅಂತಹ ಒಂದು ಜೀವನ ಕೌಶಲ್ಯವನ್ನ ವ್ಯಕ್ತಿಯಲ್ಲಿ ನಾವು ಬೆಳೆಸಬೇಕಾಗಿದೆ. ಹಾಗಾಗಿನೇ ಮೊದಲು ಜೀವನ ಕೌಶಲ್ಯದಲ್ಲಿ ಪ್ರಮುಖವಾಗಿ ಮಾಹಿತಿಯನ್ನು ವಿಶ್ಲೇಷಿಸಿ ಆ ಮಾಹಿತಿಯ ಆಧಾರದ ಮೇಲೆ ಕುಶಲವಾಗಿ ಮತ್ತು ಈ ಜ್ಞಾನವನ್ನ ಉತ್ತಮವಾದಂತಹ ಕುಶಲತೆಯಿಂದ ತನ್ನ ಜೀವನದಲ್ಲಿ ಬಳಸಬೇಕಾಗುತ್ತೆ. ಇನ್ನು ವೈಯಕ್ತಿಕ ನಿರ್ವಹಣೆ ಮತ್ತು ನಿಯೋಗಿಯಾಗಿ ವಿಕಾಸ ಹೊಂದಲು ಸಹಾಯವಾದ ವೈಯಕ್ತಿಕ ಕೌಶಲ್ಯಗಳು ಅಂತೇಳಿ ಕರಿತೀವಿ. ಸೊ ಈ ವೈಯಕ್ತಿಕ ಕೌಶಲ್ಯಗಳೇನಿದೆ ಇವು ವ್ಯಕ್ತಿ ವಿಕಾಸ ಹೊಂದಲಿಕ್ಕೆ ಅತ್ಯಂತ ಅಗತ್ಯ ಆಗಿದೆ. ಜೊತೆಗೆ ವೈಯಕ್ತಿಕ ನಿರ್ವಹಣೆ ಬಹಳ ಇಂಪಾರ್ಟೆಂಟ್. ಪ್ರಮುಖವಾಗಿ ಒಬ್ಬ ವ್ಯಕ್ತಿ ಉತ್ತಮವಾದಂಥ ನಿರ್ವಹಣೆಯಲ್ಲಿ ತೊಡಗಿಕೊಂಡಾಗ ತನ್ನ ಜೀವನದ ವಿವಿಧ ಮಜಲುಗಳನ್ನ ಮತ್ತೆ ಘಟ್ಟಗಳನ್ನ ಹಾಗೂ ವಿವಿಧ ಚಟುವಟಿಕೆಗಳನ್ನ ವ್ಯವಸ್ಥಿತವಾಗಿ ನಿರ್ವಹಿಸಿದ್ದೇ ಆದಲ್ಲಿ ಅವುಗಳನ್ನ ಸೆಲ್ಫ್ ರೆಗ್ಯುಲೇಟೆಡ್ ಅಂತ ಕರಿತೀವಿ. ಅವುಗಳನ್ನ ಸ್ವತಃ ತಾನೇ ಸ್ವಯಂ ನಿರ್ವಹಣೆ ಮಾಡಿದಾಗ ಅವನಲ್ಲಿ ವಿಕಾಸಗಳನ್ನ ಕಾಣ್ಲಿಕ್ಕೆ ಸಾಧ್ಯ. ಅವನು ವ್ಯಕ್ತಿ ಅದನ್ನ ಅರ್ಥೈಸ್ಕೊಳ್ಳಿಕ್ಕೆ ಸಾಧ್ಯ. ಎಲ್ಲಿ ವಿಫಲತೆಗಳು ಎಲ್ಲಿ ಸಫಲತೆಗಳು ಯಾಕಾಗಿದೆ ಅಂತಕ್ಕಂಥ ಸ್ಪಷ್ಟ ಕಾರಣಗಳನ್ನ ಅವನು ಅನ್ವೇಷಿಸುವುದರ ಮೂಲಕ ಅವನು ಉತ್ತಮವಾದಂತ ಜೀವನವನ್ನ ನಿರ್ವಹಣೆ ಮಾಡ್ಲಿಕ್ಕೆ ಸಾಧ್ಯ. ಇದು ಸಾಧ್ಯ ಆಗ್ತಕ್ಕಂಥದ್ದು ಯಾವುದರಿಂದ ಅಂತ ಹೇಳಿದ್ರೆ ಈ ಒಂದು ಆಜೀವ ಕಲಿಕೆ ಅಥವಾ ಜೀವಿತಾವಧಿಯ ಕಲಿಕೆ ಅಂತೇಳಿ ಹೇಳ್ಬೋದು. ಜೊತೆಗೆ ಇನ್ನು ಮೂರನೇದಾಗಿ ಇತರರೊಂದಿಗೆ ಅತ್ಯುತ್ತಮವಾಗಿ ಸಂವಹಿಸಲು ಮತ್ತು ಚರ್ಚಿಸಲು ಅಗತ್ಯವಾಗಿರ್ತಕ್ಕಂಥ ಅಂತರ್ ವ್ಯಕ್ತಿ ಕೌಶಲ್ಯಗಳು ಬಹಳ ಪ್ರಮುಖ ಆಗ್ತದೆ. ವ್ಯಕ್ತಿ ಸಮಾಜ ಮತ್ತು ಸಮಾಜದ ಒಂದು ಗುಂಪುಗಳ ನಡುವೆ ಬದುಕ್ತಕ್ಕಂಥದ್ದು. ಹಾಗಾಗಿನೇ ವ್ಯಕ್ತಿಗಳನ್ನ ಅಥವಾ ಮನುಷ್ಯನನ್ನ ನಾವು ಸಂಘಜೀವಿ ಅಂತೇಳಿ ಕರಿತೀವಿ. ವ್ಯಕ್ತಿ ಏಕಾಂಗಿಯಾಗಿ ಅಥವಾ ಒಬ್ಬನೇ ಒಂಟಿಯಾಗಿ ಇರಲಾರ. ಯಾವುದೇ ಒಬ್ಬ ವ್ಯಕ್ತಿ ಸಮಾಜದ ನಡುವೆ ಸಾಮಾಜಿಕವಾಗಿ ಚಿಂತನೆ ಮಾಡ್ತಾ ಸಾಮಾಜಿಕವಾಗಿ ಸಂವಹಿಸುತ್ತಾ ಇತರರೊಡನೆ ಪರಸ್ಪರ ಸಂವಹನದಲ್ಲಿ ತೊಡಗುವುದರ ಮೂಲಕ
ಮಾಹಿತಿಗಳ ವಿನಿಮಯವನ್ನು ಮಾಡಿಕೊಳ್ಳೋದ್ರ ಮೂಲಕ, ಅನುಭವಗಳನ್ನು ಹಂಚಿಕೊಳ್ಳೋದ್ರ ಮೂಲಕ ವ್ಯಕ್ತಿ ಸಮಾಜದಲ್ಲಿ ಉಳಿದು ಬಾಳಲು ಅಪೇಕ್ಷಿಸ್ತಾನೆ ಹೊರತು ಏಕಾಂಗಿಯಾಗಿ ಒಬ್ಬನೇ ಇರಲಿಕ್ಕೆ ಅವನು ಬಯಸೋದಿಲ್ಲ. ಹಾಗಾಗಿನೇ ಇತರರೊಂದಿಗೆ ಉತ್ತಮವಾದಂಥ ಸಂವಹನವನ್ನ ಹೊಂದಬೇಕಾದ್ರೆ, ಉತ್ತಮವಾಗಿರ್ತಕ್ಕಂಥ ಒಂದು ಅಂತರ್ ಸಂಬಂಧವನ್ನು ಅವನು ಇಟ್ಕೊಳ್ಬೇಕಾದ್ರೆ, ಅವನು ಮತ್ತು ಪರಸ್ಪರ ವಿಚಾರಗಳನ್ನ ವಿನಿಮಯ ಮಾಡ್ಕೊಳ್ಬೇಕಾದ್ರೆ ಮತ್ತೆ ಚರ್ಚಿಸಬೇಕಾದ್ರೆ ಆಜೀವ ಕಲಿಕೆ ಅಂತಕ್ಕಂಥದ್ದು ಅತ್ಯಂತ ಅಗತ್ಯ. ಸೊ ಯಾವುದೋ ಹಳೆಯ ಜ್ಞಾನದ ಆಧಾರದ ಮೇಲೆ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯೊಂದಿಗೆ ಏನು ಚರ್ಚಿಸಲಾರ ಅಥವಾ ಉತ್ತಮವಾದಂಥ ಸಂವಹನವನ್ನ ಏರ್ಪಡಿಸಲಾರ ಅಥವಾ ಹೊಂದಲಾರ. ಯಾಕಂತ ಹೇಳಿದ್ರೆ ಮತ್ತೊಬ್ಬ ಉದಾಹರಣೆಗಳಾದರೆ ವ್ಯಕ್ತಿ ಎ ಅಂತ ನಾವು ಪರಿಗಣಿಸಿ ವ್ಯಕ್ತಿ ಬಿ ಅನ್ನು ನಾವು ಇಬ್ರು ವ್ಯಕ್ತಿಗಳನ್ನು ನಾವು ಪರಿಗಣಿಸೋದಾದ್ರೆ, ಎ ವ್ಯಕ್ತಿ ಅವನಲ್ಲಿ ಹೊಸ ಬದಲಾವಣೆಗಳಿಗೆ ಅವನು ತೆರೆದುಕೊಳ್ಳದೆ ಕೇವಲ ತಾನು ತಿಳಿದಿರುವಂತ ವಿಚಾರವೇ ಏನು ಬಹಳಷ್ಟು ಯಥೇಚ್ಛವಾಗಿದೆ ಅಂತಕ್ಕಂಥ ಭಾವಿಸುವಂತ ಒಂದು ದೃಷ್ಟಿಕೋನ ಹೊಂದಿರತಕ್ಕಂಥದ್ದು. ಇನ್ನೊಂದು ಬಿ ಅಂತಕ್ಕಂಥವನು ನನಗೆ ಏನು ತಿಳಿದಿದೆ ಅದಕ್ಕಿಂತಲೂ ಇನ್ನೂ ಮಿಗಿಲಾದಂಥ ವಿಷಯಗಳನ್ನ ತಿಳಿಯಬೇಕು, ಅರಿಬೇಕಂತಕ್ಕಂಥ ಒಂದು ಮನೋಶಕ್ತಿಯನ್ನ, ಇಚ್ಛಾಶಕ್ತಿಯನ್ನ ನಾವು ಕಾಣ್ತೀವಿ. ಈಗ ಎರಡೂ ಎ ಮತ್ತು ಬಿ ವ್ಯಕ್ತಿಗಳಿಗೆ ಹೋಲಿಸಿದಾಗ ಬಿ ವ್ಯಕ್ತಿ ಅತ್ಯುತ್ತಮವಾದಂಥ ಜೀವನವನ್ನ ನಡೆಸಲಿಕ್ಕೆ ಸಾಧ್ಯ. ಯಾಕಂತ ಹೇಳಿದ್ರೆ ಅವನು ಜೀವನದ ಒಂದು ನಿರ್ವಹಣೆ ಮತ್ತು ಕೌಶಲ್ಯಗಳಿಗೆ ಅಗತ್ಯವಾಗಿರ್ತಕ್ಕಂಥ ಜ್ಞಾನವನ್ನ ನಿರಂತರವಾಗಿ ಸಂಪಾದಿಸ್ತಾ ಹೋಗ್ತಾನೆ. ಜೊತೆಗೆ ಅವನಲ್ಲಿ ಆ ವಿಕಾಸವನ್ನ ಕಾಣ್ತೀವಿ. ಅದೇ ವ್ಯಕ್ತಿ ಏನಲ್ಲಿ ಅವನು ಜಡವಾಗಿದ್ದಾಗ, ನಿಂತ ನೀರಾಗಿದ್ದಾಗ, ಅವನು ಚಲನಶೀಲನಾಗಿರದೆ ಕೇವಲ ತಾನು ಹೊಂದಿರುವ ಜ್ಞಾನವೇ ಅಂತಿಮ ಅಂತಕ್ಕಂಥ ಭಾವಿಸುವಂತಹ ಒಂದು ಸಂದರ್ಭಗಳನ್ನ ನೋಡಿದಾಗ ಅವನಲ್ಲಿ ಕಲಿಕೆ ನಿರಂತರವಾಗಿ ಇಲ್ಲದೆ ಇರೋದನ್ನ ನಾವು ಕಾಣ್ತೀವಿ. ಯಾವ ವ್ಯಕ್ತಿ ಕಲಿಕೆ ನಿರಂತರವಾಗಿದ್ದಾಗ ಅವನಲ್ಲಿ ಬದಲಾವಣೆಗಳನ್ನ ಕಾಣ್ತೀವಿ, ವರ್ತನೆಗಳಲ್ಲಿ ಬದಲಾವಣೆಯನ್ನ ಕಾಣ್ತೀವಿ, ಮತ್ತೆ ಅವನ ವ್ಯಕ್ತಿತ್ವದಲ್ಲಿ ಬದಲಾವಣೆಗಳನ್ನ ಕಾಣ್ತೀವಿ, ಹಾಗೂ ಅವನ ಜ್ಞಾನಾತ್ಮಕ ಕೌಶಲ್ಯ ಹಾಗೂ ಮೌಲ್ಯಗಳಲ್ಲಿ ಬದಲಾವಣೆಗಳನ್ನ ಕಾಣ್ತೀವಿ. ಹಾಗಾಗಿ ನಿರಂತರ ಕಲಿಕೆ ಏನಿದೆ ಅತ್ಯಂತ ಅಗತ್ಯ ಅಂತಕ್ಕಂಥದ್ದನ್ನ ನಾವು ಈ ಅಂಶದ ಮೂಲಕ ಮನನ ಮಾಡ್ಕೊಳ್ಬಹುದು. ಜೊತೆಗೆ ಕಲಿಕಾ ಕೌಶಲ್ಯ ಏನಿದೆ ಹಲವಾರು ಅಂಶಗಳನ್ನ ಒಳಗೊಂಡಿದ್ದು, ಕಲಿಕೆಗೆ ಅಗತ್ಯವಾದಂಥ ಸಮಯದ ನಿರ್ವಹಣೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಟೈಮ್ ಮ್ಯಾನೇಜ್ಮೆಂಟ್. ಒಬ್ಬ ವ್ಯಕ್ತಿ ಅನ್ವೇಷಣೆಯ ಮೂಲಕ ಅಥವಾ ಒಬ್ಬ ವ್ಯಕ್ತಿ ಉತ್ತುಂಗವನ್ನು ತಲುಪಬೇಕಾದ್ರೆ ಅಥವಾ ಉತ್ತಮ ಸ್ಥಾನಮಾನಗಳನ್ನು ಹೊಂದಬೇಕಾದ್ರೆ ಸಮಯದ ನಿರ್ವಹಣೆ ಅತ್ಯಂತ ಅಗತ್ಯ. ಯಾವ ವ್ಯಕ್ತಿ ಸಮಯವನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಿಸ್ತಾನೋ ಅವನಿಗೆ ಆ ಒಂದು ವಿಚಾರಗಳ ಒಂದು ಪರಿಕಲ್ಪನೆಗಳ ಅರಿವು ಉಂಟಾಗ್ತದೆ. ಅಲ್ಪ ಸಮಯದಲ್ಲೇ ಬೃಹತ್ ಆಗಿರ್ತಕ್ಕಂಥ ಮತ್ತು ಬಹಳಷ್ಟು ಜ್ಞಾನವನ್ನು ಅವನು ಪಡೆಯಲಿಕ್ಕೆ, ಕೌಶಲ್ಯಗಳನ್ನ ಕರಗತ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಈ ಕಲಿಕೆಗೆ ಸಂಬಂಧಪಟ್ಟಂತೆ, ಜೀವಿತಾವಧಿಯ ಕಲಿಕೆಗೆ ಸಂಬಂಧಪಟ್ಟಂತೆ ಅಗತ್ಯವಾಗಿರ್ತಕ್ಕಂಥ ಸಮಯದ ನಿರ್ವಹಣೆ ಅತ್ಯಂತ ಅಗತ್ಯ. ಅದಲ್ದೇ ಟಿಪ್ಪಣಿಗಳನ್ನ ಮಾಡಿಕೊಳ್ತಕ್ಕಂಥದ್ದು. ವ್ಯಕ್ತಿ ದೈನಂದಿನ ಜೀವನದಲ್ಲಿ ಹಲವಾರು ಚಟುವಟಿಕೆಗಳನ್ನ ಮತ್ತೆ ಹಲವಾರು ಚಿಂತನೆಗಳನ್ನ ಹಾಗೂ ಸಂವಹನಗಳಲ್ಲಿ ತೊಡಗಿರುವುದನ್ನ ಕಾಣ್ತೀವಿ. ಇಂತಹ ಸಂದರ್ಭದಲ್ಲಿ ಕೆಲವೊಮ್ಮೆ ವಿಚಾರಗಳ ಒಂದು ಪುನರಾವರ್ತನೆ ಅಥವಾ ವಿಚಾರಗಳು ಅವನ ಅರಿವಿಂದ ಮತ್ತು ಜಾಗೃತ ಮನಸ್ಸಿನಿಂದ ದೂರ ಆಗಿರೋದನ್ನ ಅಥವಾ ಅಳಿಸಿ ಹೋಗಿರುವುದನ್ನ ನಾವು ಕಾಣ್ತೀವಿ. ಇಂತಹ ಒಂದು ವಿಚಾರಗಳ ಒಂದು ಸ್ಮೃತಿಯಲ್ಲಿ ಪಟದಲ್ಲಿ ಅವನು ಉಳಿಸ್ಕೊಳ್ಬೇಕಾದ್ರೆ, ಅವನ ಸ್ಮೃತಿಯಲ್ಲಿ ಎಲ್ಲಾ ವಿಚಾರಗಳು, ಅನುಭವಗಳು ಕ್ರಿಯಾತ್ಮಕವಾಗಿ ಇರಬೇಕಾದ್ರೆ ವ್ಯಕ್ತಿ ಅವನು ಯಾವಾಗಲೂ ಉತ್ತಮವಾದಂಥ ಕಲಿಕಾರ್ಥಿ ಆಗಿರ್ಬೇಕಾಗ್ತದೆ. ಜೊತೆಗೆ ಅವುಗಳನ್ನ ಟಿಪ್ಪಣಿ ಮಾಡ್ಕೊಳ್ತಕ್ಕಂಥದ್ದು ಅತ್ಯಂತ ಅಗತ್ಯ ಆಗ್ತದೆ. ಹಾಗಾಗಿ ಪರಿಣಾಮಕಾರಿಯಾಗಿರ್ತಕ್ಕಂಥ ಅಧ್ಯಯನ ಕೈಗೊಳ್ಳೋದಿಕ್ಕೆ ಮತ್ತೆ ಕೌಶಲ್ಯಗಳನ್ನ ಅವನು ಪಡಿಬೇಕಾದ್ರೆ, ಹಾಗೂ ಜೀವನದ ಪರೀಕ್ಷೆಗಳಿರ್ಬೋದು ಅಥವಾ ಶೈಕ್ಷಣಿಕ ಪರೀಕ್ಷೆಗಳಿರ್ಬೋದು, ಅವುಗಳನ್ನು ಯಶಸ್ವಿಯಾಗಿ ನಿರ್ವಹಿಸಬೇಕಾದ್ರೆ ಈ ಹಲವಾರು ಕಲಿಕಾ ಕೌಶಲ್ಯಗಳೇನಿದೆ ಅವುಗಳನ್ನ ಅವನು ಕರಗತ ಮಾಡ್ಕೊಂಡಿರ್ಬೇಕಾಗ್ತದೆ. ಇವೆಲ್ಲ ಕಲಿಕೆಗೆ ಪೂರಕವಾಗಿರ್ತಕ್ಕಂಥ ಕೌಶಲ್ಯಗಳು. ಇದು ಯಾವುದರಿಂದ ಸಾಧ್ಯ ಮತ್ತು ವ್ಯಕ್ತಿ ಯಾವ ರೀತಿ ಇವುಗಳನ್ನ ಗಳಿಸ್ಕೊಳ್ಬಹುದು ಅಂತ ಹೇಳಿದ್ರೆ, ನಿರಂತರವಾದ ಕಲಿಕೆಯಲ್ಲಿ ತೊಡಗಿದ್ದಾಗ ಮಾತ್ರ ಅವನು ಇದನ್ನ ಈ ಒಂದು ಅಂಶಗಳನ್ನ ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ, ಅಥವಾ ಈ ಸಾಮರ್ಥ್ಯಗಳನ್ನು ಅವನು ಗಳಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಅದರ ಜೊತೆಗೆ ಪ್ರಸ್ತುತ ಜಗತ್ತಿನಲ್ಲಿ ಜೀವಿತಾವಧಿಯ ಕಲಿಕೆ ಹೆಚ್ಚು ಪರಿಣಾಮಕಾರಿಯಾಗಿದ್ದು, ಪ್ರತಿಯೊಬ್ಬರು ಈ ಒಂದು 21ನೇ ಶತಮಾನದ ಒಂದು ನಿರೀಕ್ಷೆಗಳೇನಿದೆ, ಆ ಒಂದು ಕೌಶಲ್ಯಗಳೇನಿದೆ ಅವುಗಳನ್ನು ಸೂಕ್ತವಾಗಿ ಬೆಳೆಸ್ಕೊಳ್ಳಿಕ್ಕೆ ಈ ನಿರಂತರವಾದಂಥ ಕಲಿಕೆ ಅತ್ಯಂತ ಅಗತ್ಯ ಅನ್ನೋದನ್ನ ನಾವು ನೋಡ್ಬೋದು. ಈ 21st ಸೆಂಚುರಿ ಸ್ಕಿಲ್ಸ್ ಅಂತ ಏನು ಕರಿತೀವಿ, ಈ ಒಂದು ಕೌಶಲ್ಯಗಳನ್ನ ಪ್ರಮುಖವಾಗಿ ಕಂಟೆಂಟ್ ಮಾಸ್ಟ್ರಿ ಅಥವಾ ಕಂಟೆಂಟ್ ಸ್ಕಿಲ್ಸ್ ಅಂತ ಏನು ಕರಿತೀವಿ, ಜೊತೆಗೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಅಂತ ಏನು ಕರಿತೀವಿ, ಆ ಕ್ರಿಯೇಟಿವ್ ಸ್ಕಿಲ್ಸ್ ಅಂತ ಏನು ಕರಿತೀವಿ, ಇನ್ನೋವೇಟಿವ್ ಸ್ಕಿಲ್ಸ್ ಅಂತ ಏನು ಕರಿತೀವಿ, ಇವೆಲ್ಲವುಗಳು ಸಹ ಈ ಒಂದು 21ನೇ ಶತಮಾನದ ಅತ್ಯಗತ್ಯ ಕೌಶಲ್ಯಗಳಾಗಿದೆ. ಇಂತಹ ಒಂದು ಅಗತ್ಯವಾದಂಥ ಕೌಶಲ್ಯಗಳನ್ನ ಜೀವನದಲ್ಲಿ ವ್ಯಕ್ತಿ ಗಳಿಸಬೇಕು, ಅವುಗಳನ್ನು ತನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಅವನ ಜೀವಿತದ
ಭಾಗವಾಗಬೇಕು ಈ ಕೌಶಲ್ಯಗಳು ಅಂದಾಗ ವ್ಯಕ್ತಿ ನಿರಂತರವಾದ ಅಭ್ಯಾಸ ಅಥವಾ ಅಭ್ಯರ್ಥಿ ಅಥವಾ ಜೀವಿತದ ಕಲಿಕೆಯಲ್ಲಿ ತೊಡಗಿಕೊಳ್ಬೇಕಾಗುತ್ತೆ. ಇದು ಸ್ಪಷ್ಟವಾಗಿ ಜೀವಿತಾವಧಿಯ ಕಲಿಕೆಯ ಮಹತ್ವವನ್ನ ಸೂಚಿಸೋದನ್ನ ನಾವು ಗಮನಿಸಬಹುದು. ಸೊ ಮುಂದುವರೆದು ಕಲಿಕೆ ಮತ್ತು ನಾವೀನ್ಯತೆಯ ಕೌಶಲ್ಯಗಳಿರ್ಬೋದು, ಇವುಗಳನ್ನ ವ್ಯಕ್ತಿ ಗಳಿಸಬೇಕಾದ್ರೆ ಏನು 21ನೇ ಶತಮಾನದ ಅಗತ್ಯತೆಗಳಿದೆ. ಆಗ ಈ ಕೌಶಲ್ಯಗಳನ್ನು ಅವನು ಬೆಳೆಸ್ಕೊಳ್ಬೇಕಾಗತ್ತೆ. ಜೊತೆಗೆ ಆಧುನಿಕ ಕೆಲಸದ ವಾತಾವರಣಕ್ಕೆ ಹೊಂದಿಕೊಳ್ಳಲು ಮತ್ತು ಸುಧಾರಿಸಲು ಅಗತ್ಯವಿರುವ ಮಾನಸಿಕ ಪ್ರಕ್ರಿಯೆಯನ್ನ ಈ ಕಲಿಕೆ ಅತ್ಯಂತ ಅಗತ್ಯ. ಈಗಾಗಲೇ ಪ್ರಸ್ತಾಪ ಮಾಡಿದ್ದೀನಿ. ವ್ಯಕ್ತಿ ಆ ಸಮಾಜದೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಸಮಾಜದಲ್ಲಿ ಉತ್ತಮವಾದಂಥ ಜೀವನವನ್ನ ಎಲ್ಲರಂತೆ ತಾನೂ ಸಹ ಜೀವಿಸಲು ಸಾಧ್ಯವಾಗದು ಅವನು ಕಲಿಕೆಯಲ್ಲಿ ತೊಡಗಿದ್ದಾಗ ಮಾತ್ರ. ನಿರಂತರವಾದ ಕಲಿಕಾರ್ಥಿ ಮತ್ತು ಅಭ್ಯಾಸಾರ್ಥಿ ಆಗಿದ್ದಾಗ ಮಾತ್ರ ಇದು ಸಾಧ್ಯ ಆಗುತ್ತೆ ಅನ್ನೋದನ್ನ ಈ ಮಾತುಗಳಿಂದ ನಾವು ಸ್ಪಷ್ಟವಾಗಿ ಗ್ರಹಿಸಬಹುದಾಗಿದೆ. ಸೊ ಜೊತೆಗೆ ನಾವು ಅವನ ಒಂದು ಮಾನಸಿಕ ಪ್ರಕ್ರಿಯೆ ಏನಿದೆ ಅದು ಸುಧಾರಿಸಲಿಕ್ಕೆ ಮತ್ತೆ ಪ್ರಮುಖವಾಗಿ ಈ ಮಾನಸಿಕ ಪ್ರಕ್ರಿಯೆ ಅಂತಕ್ಕಂಥ 4 ಅಂಶಗಳ ಮೇಲೆ ನಿಂತಿದೆ. ಮೊದಲನೇದಾಗಿ ನಿರ್ಣಾಯಕ ಅಂಶಗಳು. ಸೊ ಆ ನಿರ್ಣಾಯಕ ಅಂಶಗಳು ಯಾವುದು? ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕ ಅಂಶಗಳಿರ್ಬೋದು, ಅಥವಾ ವಿಮರ್ಶಾತ್ಮಕ ಚಿಂತನೆಗಳಿರ್ಬೋದು, ಸಂವಹನ ಮತ್ತೆ ಸಹಯೋಗ, ಸೃಜನಶೀಲತೆ, ಇವುಗಳು ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶಗಳಾಗಿದೆ. ಇವುಗಳ ಬಗ್ಗೆ ವ್ಯಕ್ತಿ ಮನೋಗತವಾಗಿ ಕರಗತವನ್ನ ಮಾಡಿಕೊಂಡಾಗ ಉತ್ತಮವಾದಂಥ ಜೀವನವನ್ನ ನಡೆಸಲಿಕ್ಕೆ ಸಾಧ್ಯ. ಹಾಗಾಗಿ ನಿರಂತರವಾದಂಥ ಕಲಿಕೆ ಏನಿದೆ, ಈ ಕಲಿಕೆ ಅಂತಕ್ಕಂಥದ್ದು ಪ್ರಮುಖವಾಗಿ ವಿಮರ್ಶಾತ್ಮಕ ಚಿಂತನೆಯನ್ನ ವ್ಯಕ್ತಿ ಹೊಂದಲು ಮತ್ತು ಕೈಗೊಳ್ಳಲು ಅತ್ಯಂತ ಅಗತ್ಯ. ಅದಲ್ಲದೆ ಸಂವಹನ, ಈಗಾಗಲೇ 21st ಸೆಂಚುರಿಯಲ್ಲಿ ಪ್ರಮುಖವಾಗಿ ಬರುವಂಥದ್ದು ಕಂಟೆಂಟು, ಕ್ರಿಯೇಟಿವಿಟಿ, ಕಮ್ಯುನಿಕೇಶನ್ನು, ಓಕೆ, ಈ ಕಮಿಟ್ಮೆಂಟು, ಇದು ಬಹಳ ಇಂಪಾರ್ಟೆಂಟ್. ಸೊ ಹಾಗಾಗಿ ಇಲ್ಲಿ ವ್ಯಕ್ತಿ ಏನಿದೆ ಅವನ ಚಿಂತನೆಗಳು ಆ ವಿಮರ್ಶಾತ್ಮಕ ಚಿಂತನೆ ಇರ್ಬೋದು, ಸಂವಹನ ಇರ್ಬೋದು, ಮತ್ತೆ ಇಂಟಿಗ್ರೇಷನ್ ಅಥವಾ ಸಹಯೋಗ ಹಾಗೂ ಕ್ರಿಯೇಟಿವಿಟಿ, ಸೃಜನಶೀಲತೆ ಏನಿದೆ ಇವುಗಳನ್ನ ಎತ್ತರಿಸ್ಕೊಳ್ಬೇಕಾದ್ರೆ ಅವುಗಳನ್ನ ವಿಸ್ತರಿಸಬೇಕು ಮತ್ತು ಅವುಗಳನ್ನ ಉತ್ತಮವಾಗಿ ಕರಗತ ಮಾಡ್ಕೊಳ್ಬೇಕು ಅಥವಾ ಮನೋಗತ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಜೀವಿತಾವಧಿಯ ಕಲಿಕೆ ಅತ್ಯಂತ ಅಗತ್ಯ ಅಂತಕ್ಕಂಥ ನಾವು ಕಾಣ್ಬೋದು. ಜೊತೆಗೆ ಸಾಕ್ಷರತಾ ಕೌಶಲ್ಯಗಳನ್ನ ಕೆಲವೊಮ್ಮೆ IMT ಅಂತೇಳಿ ಕರೀತಾರೆ. ಅಂದ್ರೆ ಸಾಕ್ಷರತೆ, ಮಾಧ್ಯಮ ಮತ್ತು ಸಾಕ್ಷರತೆ ಮತ್ತು ತಂತ್ರಜ್ಞಾನ ಸಾಕ್ಷರತೆ, ಮಾಹಿತಿ ಸಾಕ್ಷರತೆ, ಇನ್ಫಾರ್ಮೇಶನ್ ಲಿಟ್ರಸಿ ಅಂತೇಳಿ ಕರಿತೀವಿ. ಇನ್ಫಾರ್ಮೇಶನ್ ಲಿಟ್ರಸಿ, ಮಾಹಿತಿ ಸಾಕ್ಷರತೆ, ಮೀಡಿಯಾ ಲಿಟ್ರಸಿ, ಮಾಧ್ಯಮ ಸಾಕ್ಷರತೆ ಮತ್ತು ತಂತ್ರಜ್ಞಾನ ಸಾಕ್ಷರತೆ ಅಥವಾ T ಅಂತ ಹೇಳಿದ್ರೆ ಟೆಕ್ನಾಲಜಿಕಲ್ ಕಮ್ಯುನಿಕೇಶನ್ಸ್ ಅಂತ ಹೇಳಿ ಕರಿತೀವಿ ಅಥವಾ ಲಿಟ್ರಸಿ ಅಂತೀವಿ. ಈ ಪ್ರಮುಖವಾಗಿ ಈ 3 ಈ ಸಾಕ್ಷರತೆಗಳು ಬಹಳ ಅಗತ್ಯ. ಪ್ರಸ್ತುತ ಆಗ್ಲೇ ಹೇಳಿದೆ 21ನೇ ಶತಮಾನದ ಕೌಶಲ್ಯಗಳು ಅಂತ ಬಂದಾಗ ಕಮ್ಯುನಿಕೇಶನ್, ಇನ್ಫಾರ್ಮೇಶನ್ ಲಿಟ್ರಸಿ ಬಹಳ ಇಂಪಾರ್ಟೆಂಟ್. ಜೊತೆಗೆ ಮೀಡಿಯಾ ಕೌಶಲ್ಯಗಳು ಅಥವಾ ಸಾಕ್ಷರತೆ ಬೇಕಾಗ್ತದೆ. ಜೊತೆಗೆ ತಂತ್ರಜ್ಞಾನದ ಜ್ಞಾನ ಅತ್ಯಂತ ಅಗತ್ಯ ಅನ್ನೋದನ್ನ ನಾವು ಕಾಣ್ಬೋದು. ಈ ನಿಟ್ಟಿನಲ್ಲಿ ಆಜೀವ ಕಲಿಕೆ ಅಥವಾ ಜೀವಿತಾವಧಿಯ ಕಲಿಕೆ ಅತ್ಯಂತ ಅಗತ್ಯ. ಇನ್ನು ಜೀವನ ಕೌಶಲ್ಯಗಳು ಪ್ರತಿಯೊಬ್ಬ ವ್ಯಕ್ತಿಯ ದೈನಂದಿನ ಜೀವನದಲ್ಲಿ ವೈಯಕ್ತಿಕ ಮತ್ತು ವೃತ್ತಿಪರ ಗುಣಗಳನ್ನು ಒಳಗೊಂಡಿರುವ ಅಮೂರ್ತ ಅಂಶಗಳ ಮೇಲೆ ಕೇಂದ್ರೀಕರಿಸುತ್ತವೆ. ಏನು ಈ ಜೀವನ ಕೌಶಲ್ಯಗಳೇನಿದೆ, 21ನೇ ಶತಮಾನದ ಈ ಕೌಶಲ್ಯಗಳು ಅಥವಾ ಜೀವಮಾನದ ಕೌಶಲ್ಯಗಳು ವ್ಯಕ್ತಿಯ ದೈನಂದಿನ ಜೀವನದ ಮೇಲೆ ವೈಯಕ್ತಿಕವಾಗಿ ಮತ್ತು ವೃತ್ತಿಪರವಾಗಿ ಇರ್ತಕ್ಕಂಥ ಒಂದು ಪ್ರಭಾವಗಳನ್ನ ಬೀರುತ್ತೆ. ಆ ಒಂದು ಪ್ರಭಾವಗಳ ಆಧಾರದವಾಗಿ ವ್ಯಕ್ತಿ ಕೇಂದ್ರಿತವಾಗಿರ್ತಕ್ಕಂಥ ಇಂತಹ ಒಂದು ವೃತ್ತಿಪರತೆಯನ್ನು ಮೈಗೂಡಿಸಿಕೊಂಡಿರ್ತಕ್ಕಂಥ ಅಂಶಗಳ ಆಧಾರದ ಮೇಲೆ ವ್ಯಕ್ತಿ ಕೇಂದ್ರೀಕರಿಸಬೇಕಾಗ್ತದೆ. ಸೊ ಈ ನಿಟ್ಟಿನಲ್ಲಿ ಈ ಜೀವಿತಾವಧಿಯ ಕಲಿಕೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದನ್ನ ನಾವು ನೋಡ್ಬೋದು. ಹಾಗೇನೆ ಇನ್ನು ಮುಂದುವರೆದು ನಾವು ಈ ಒಟ್ಟಾರೆಯಾಗಿ ಇದರೆಲ್ಲ ಮಹತ್ವ, ಅದರ ಪ್ರಮುಖ ಲಕ್ಷಣಗಳು, ಸ್ಥಾನಮಾನಗಳು, ಆ ಪರಿಕಲ್ಪನೆಗಳನ್ನೆಲ್ಲ ನಾವು ನೋಡಿದಾಗ ಈ ಜೀವಿತಾವಧಿಯ ಕಲಿಕೆ ಅಥವಾ ಆಜೀವ ಕಲಿಕೆ ಏನಿದೆ ಈ ಭವಿಷ್ಯದ ಕಲಿಕೆಯ ಸಮಾಜವಾಗಿರಬೇಕು. ನಾವಾಗಲೇ ಪ್ರಸ್ತಾಪ ಮಾಡಿ ಕೇಂದ್ರ ಸರ್ಕಾರದ ಒಂದು ಆಶಯ ಏನಿದೆ, ನಾಲೆಡ್ಜ್ ಸೊಸೈಟಿ ಅಂತ ಏನು ಕರಿತೀವಿ. ನಾಲೆಡ್ಜ್ ಸೊಸೈಟಿ ಅಂತ ಬಂದಾಗ ಅಥವಾ ಜ್ಞಾನಾತ್ಮಕ ಸಮಾಜ ಅಂತ ಬಂದಾಗ ಪ್ರತಿಯೊಂದು ಹಂತಗಳಲ್ಲಿಯೂ, ಪ್ರತಿಯೊಂದು ವಿಚಾರಗಳಲ್ಲಿಯೂ ಅಥವಾ ಅನುಭವಗಳಲ್ಲಿಯೂ ವ್ಯಕ್ತಿ ಜ್ಞಾನವನ್ನ ಪಡಿಬೇಕಾಗ್ತದೆ. ಸೊ ಹಾಗಾಗಿ ಭವಿಷ್ಯದ ಜ್ಞಾನಾತ್ಮಕ ಸಮಾಜವನ್ನ ನಾವು ಕಟ್ಟಬೇಕಾದ್ರೆ, ನಿರ್ಮಾಣ ಮಾಡಬೇಕಾದ್ರೆ ಭವಿಷ್ಯದ ಸಮಾಜದ ಸಂಸ್ಕೃತಿ ವೈಜ್ಞಾನಿಕ ಮಾನವತದ ಮೇಲೆ ನಿಂತಿರಬೇಕಾಗ್ತದೆ. ಈಗ ನಾವು ಹ್ಯೂಮೇನ್ ಅಂತ ಏನು ಕರಿತೀವಿ, ಆ ಮಾನವತ್ವ ಏನಿದೆ ಅದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಈ ಒಂದು ಮೆಟೀರಿಯಲಿಸ್ಟಿಕ್ ಯುಗದಲ್ಲಿ ಅಥವಾ
ಅಥವಾ ಭೌತಿಕ ಜಗತ್ತಿನಲ್ಲಿ ಈ ಒಂದು ಈ ಈ ಶತಮಾನದಲ್ಲಿ ವ್ಯಕ್ತಿ ಮೌಲ್ಯಗಳನ್ನು ರೂಢಿಸ್ಕೊಳ್ತಕ್ಕಂಥ ಅತ್ಯಂತ ಅಗತ್ಯ. ಆ ಜೊತೆಗೆ ಸಂಸ್ಕೃತಿ ಸಂಸ್ಕಾರಗಳನ್ನ ವಿಚಾರಗಳನ್ನ ಅರಿತಕ್ಕಂಥದ್ದು ಅತ್ಯಂತ ಅಗತ್ಯ. ಸೊ ಹಾಗಾಗಿ ಈ ಒಂದು ವೈಜ್ಞಾನಿಕ ಚಿಂತನೆಯನ್ನ ಉಳ್ಳಂತಹ ಮಾನವತ್ವವನ್ನು ಉಳ್ಳಂತಹ ವ್ಯಕ್ತಿಯ ನಿರ್ಮಾಣ, ಅವನ ಒಂದು ರೂಪುಗೊಳ್ತಕ್ಕಂಥದ್ದು ಈ ಒಂದು ನಿರಂತರವಾದಂಥ ಕಲಿಕೆ ಅಥವಾ ಆಜೀವ ಕಲಿಕೆಯ ಮೇಲೆ ಅವಲಂಬಿತವಾಗಿದೆ ಅಂತೇಳಿ ಹೇಳ್ಬೋದು. ಅದ್ರ ಜೊತೆಗೆ ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಮುಂಬರುವ ವರ್ಷಗಳಲ್ಲಿ ಶೈಕ್ಷಣಿಕ ನೀತಿಗಳಲ್ಲಿ ಜೀವಿತಾವಧಿಯ ಕಲಿಕೆಯು ಪ್ರಮುಖ ಪರಿಕಲ್ಪನೆಯಾಗಿದೆ. ನೀವು ಗಮನಿಸ್ಬೋದು, ಅಭಿವೃದ್ಧಿಶೀಲ ರಾಷ್ಟ್ರನೇ ಇರ್ಬೋದು ಅಥವಾ ಪ್ರಗತಿಶೀಲ ರಾಷ್ಟ್ರನೇ ಇರ್ಬೋದು, ಅಭಿವೃದ್ಧಿ ಹೊಂದಿರುವಂತಹ ರಾಷ್ಟ್ರವಿರ್ಬೋದು, ಇವರೆಲ್ಲ ಈ ರಾಷ್ಟ್ರಗಳ ಪ್ರಗತಿ, ಆ ಪುರೋಭಿವೃದ್ಧಿ ಅಂತ ನಾವು ಕರಿತೀವಿ, ಅದು ಆಗಬೇಕಾದ್ರೆ ಒಟ್ಟಿನಲ್ಲಿ ಪ್ರಮುಖವಾಗಿ ಆ ಒಂದು ಏನು ಮುಂದಿನ ವರ್ಷಗಳಲ್ಲಿ ಅಥವಾ ಮುಂಬರತಕ್ಕಂಥ ವರ್ಷಗಳಲ್ಲಿ ಈ ನಮ್ಮ ಏನು ಶೈಕ್ಷಣಿಕ ನೀತಿ ನಿಯಮಗಳನ್ನ ಸರ್ಕಾರಗಳು ಅಥವಾ ಸಮಿತಿಗಳು ರೂಪಿಸುತ್ತೆ, ಅವುಗಳ ಅವಿಭಾಜ್ಯ ಅಂಗವಾಗಿ ಈ ಜೀವಿತಾವಧಿಯ ಕಲಿಕೆ ಇರ್ಬೇಕಂತಕ್ಕಂಥದ್ದನ್ನು ನಾವು ಕಾಣ್ಬೋದು. ಹಾಗಾಗಿ ಜೀವಿತಾವಧಿಯ ಕಲಿಕೆ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥದ್ದನ್ನ ಮಹತ್ವವನ್ನು ಹೊಂದಿರೋದನ್ನ ನಾವು ನೋಡ್ತೀವಿ. ಅಲ್ಲದೆ ಔಪಚಾರಿಕವಲ್ಲದ ಶಿಕ್ಷಣ ಸಂಸ್ಥೆಗಳ ಜೊತೆ ಇರ್ಬೋದು, ವ್ಯಾಪಾರ, ಕೈಗಾರಿಕೆ ಮತ್ತು ಕೃಷಿ ಸಂಸ್ಥೆಗಳು ಇತರೆ ವಿಷಯಗಳ ಜೊತೆ ಆಜೀವ ಕಲಿಕೆಯನ್ನ ಉತ್ತೇಜಿಸಲು ವ್ಯಾಪಕವಾದ ಶೈಕ್ಷಣಿಕ ಕಾರ್ಯಕ್ರಮಗಳನ್ನ ಹಾಕೊಂಡಿದೆ ಅಥವಾ ಹಮ್ಮಿಕೊಂಡಿದೆ. ತನ್ಮೂಲಕ ವ್ಯಕ್ತಿಗಳಲ್ಲಿ ಅಥವಾ ಶಿಕ್ಷಕರಲ್ಲಿ ಬಹಳಷ್ಟು ಮಾಹಿತಿಯನ್ನ ಒದಗಿಸೋದ್ರ ಮೂಲಕ ಈ ಒಂದು ಜೀವಿತ ಅವಧಿಯ ಕಲಿಕೆಯ ಪರಿಕಲ್ಪನೆಯನ್ನ ಒಂದು ಅರ್ಥಪೂರ್ಣವಾಗಿ ತಿಳಿಸಲಿಕ್ಕೆ ಇದು ಸಾಧ್ಯ ಆಗಿದೆ. ಔಪಚಾರಿಕ ಮತ್ತು ಔಪಚಾರಿಕವಲ್ಲ ಶಿಕ್ಷಣ ಸಂಸ್ಥೆಗಳ ಜೊತೆಗೆ ವ್ಯಾಪಾರ, ಕೈಗಾರಿಕೆ ಮತ್ತು ಕೃಷಿ ಸಂಸ್ಥೆಗಳು ಇತರ ವಿಷಯಗಳ ಜೊತೆ ಆಜೀವ ಕಲಿಕೆಯನ್ನ ಉತ್ತೇಜಿಸಬೇಕಾಗ್ತದೆ. ವ್ಯಾಪಕವಾಗಿರ್ತಕ್ಕಂಥ ಶೈಕ್ಷಣಿಕ ಕಾರ್ಯಕ್ರಮಗಳ ಮೂಲಕ ಈ ಒಂದು ಜೀವಿತ ಅವಧಿಯ ಕಲಿಕೆಯನ್ನ ನಾವು ಅದರ ಪ್ರಾಮುಖ್ಯತೆಯನ್ನ ಅಥವಾ ಅರಿವನ್ನ ವ್ಯಕ್ತಿಗಳ ಅಥವಾ ಜನರಲ್ಲಿ ಮೂಡಿಸಬೇಕಾಗುತ್ತದೆ, ಅತ್ಯಂತ ಅಗತ್ಯ. ಅದರ ಜೊತೆಗೆ ಜೀವಿತಾವಧಿಯ ಕಲಿಕೆ ಏನಿದೆ ಅದು ಒಂದು ಪರಿಕಲ್ಪನೆ ಮತ್ತು ವಿಚಾರವಾಗಿದ್ದು ಅದು ಬಹಳಷ್ಟು ಮಹತ್ವವನ್ನ ಹೊಂದಿದೆ ಮತ್ತು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೂಕ್ತವಾಗಿರ್ತಕ್ಕಂಥ ಶೈಕ್ಷಣಿಕ ನೀತಿ ನಿಯಮಗಳ ಮೂಲಕ ಅದನ್ನ ನಾವು ನಿಜವಾಗಿಯೂ ಯೋಜಿಸಿ ಅದನ್ನ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸ್ತಕ್ಕಂಥ ಅಥವಾ ಕಾರ್ಯಗತಗೊಳಿಸತಕ್ಕಂಥದ್ದು ಅತ್ಯಂತ ಅಗತ್ಯ. ಇಲ್ಲವಾದಲ್ಲಿ ಈ ಒಂದು ಜೀವಿತಾವಧಿಯ ಕಲಿಕೆ ಅಥವಾ ಆಜೀವ ಕಲಿಕೆ ಒಂದು ಅರ್ಥಪೂರ್ಣವಿಲ್ಲದೆ ಇರತಕ್ಕಂಥ ಅರ್ಥಹೀನ ಪರಿಕಲ್ಪನೆಯಾಗಿಯೇ ಉಳಿದು ಹೋಗುತ್ತೆ. ಹಾಗಾಗಿ ಜೀವಿತಾವಧಿಯ ಕಲಿಕೆ ಅತ್ಯಂತ ಮಹತ್ವವಾಗಿದ್ದು ಪ್ರತಿ ಕ್ಷಣ ಪ್ರತಿ ನಿತ್ಯವೂ ಸಹ ವ್ಯಕ್ತಿ ಹೊಸ ಅನುಭವಗಳನ್ನ ಹೊಸ ವಿಚಾರಗಳನ್ನ ಪಡೆಯಲಿಕ್ಕೆ ಈ ಒಂದು ಜೀವಿತಾವಧಿಯ ಕಲಿಕೆ ಅತ್ಯಂತ ಮಹತ್ವದ್ದಾಗಿದೆ ಅಂತೇಳಿ ಹೇಳ್ಬೋದು. ಹಾಗೆ ಮುಂದುವರೆದು ವಿದ್ಯಾರ್ಥಿಗಳೇ ಕೆಲವೊಂದು ವಿಷಯಗಳು ಅಥವಾ ಪರಿಕಲ್ಪನೆಗಳು ಪರಸ್ಪರ ಪೂರಕವಾಗಿ ಒಂದಕ್ಕೊಂದು ಸಂಬಂಧ ಹೊಂದಿರೋದನ್ನ ನಾವು ಕಾಣ್ತೀವಿ. ಉದಾಹರಣೆಗೆ ನಾವು ಹೇಳೋದಾದ್ರೆ ಇಲ್ಲಿ ಹೊಸ ವಿಷಯವನ್ನ ತಿಳ್ಕೊಳ್ಳೋಣ. ಮುಂದುವರೆದು ರಿಲೇಶನ್ಶಿಪ್ ಬಿಟ್ವೀನ್ ರಿಲೆವೆಂಟ್ ಟರ್ಮ್ಸ್ ಅಂತೇಳಿ ಪ್ರಮುಖವಾಗಿ ಪೂರಕ ಸಂಬಂಧ ಹೊಂದಿರತಕ್ಕಂಥ ಪದಗಳ ಜೊತೆ ಈ ಒಂದು ಯಾವ ರೀತಿಯಾದಂಥ ಸಂಬಂಧ ಇದೆ ಅನ್ನೋದನ್ನ ನಾವು ನೋಡ್ತೀವಿ. ಜೀವಿತಾವಧಿಯ ಕಲಿಕೆಯನ್ನು ನಾವು ಸಾಕ್ಷರತಾ ಕಲಿಕೆ, ಕ್ರಿಯಾತ್ಮಕ ಕಲಿಕೆ ಅಂತೇಳಿ ಕರೀತಾರೆ. ಜೀವಿತಾವಧಿಯ ಕಲಿಕೆಯನ್ನ ನಿರಂತರ ಕಲಿಕೆ ಅಂತಾನು ಕರೀತಾರೆ. ಈ ರೀತಿ ಬೇರೆ ಬೇರೆ ಪದಗಳನ್ನ, ಪಾರಿಭಾಷಿಕ ಪದಗಳನ್ನ ಬಳಸಿ ಅವುಗಳನ್ನ ವ್ಯತ್ಯಾಸಗಳನ್ನ ಮತ್ತೆ ಅರ್ಥಗಳನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುವುದನ್ನು ನಾವು ಕಾಣ್ತೀವಿ. ಆ ನಿಟ್ಟಿನಲ್ಲಿ ನಾವು ಈ ಒಂದು ಮುಂದುವರೆದು ಸಾಕ್ಷರತೆ ಮತ್ತು ಕ್ರಿಯಾತ್ಮಕ ಸಾಕ್ಷರತೆ ಅಂತಕ್ಕಂಥ ಎರಡು ಪರಿಕಲ್ಪನೆಗಳ ಮಧ್ಯೆ ಇರ್ತಕ್ಕಂಥ ಸಂಬಂಧವನ್ನ, ಅವುಗಳು ಯಾವ ರೀತಿ ವ್ಯಕ್ತಿಯ ಸಾಮಾಜಿಕ ಚಿಂತನೆಗೆ ಮತ್ತು ನಿರಂತರವಾಗಿರ್ತಕ್ಕಂಥ ಕಲಿಕಾರ್ಥಿಗೆ ಅನುಕೂಲವನ್ನು ಒದಗಿಸಿವೆ, ಪ್ರಾಮುಖ್ಯತೆಯನ್ನು ಒದಗಿಸಿವೆ ಅಂತಕ್ಕಂಥದನ್ನ ನಾವು ನೋಡೋಣ. ಈ ಉಪವಿಭಾಗದಲ್ಲಿ ನಾವು ಸಾಕ್ಷರತೆ ಮತ್ತು ಕ್ರಿಯಾತ್ಮಕ ಸಾಕ್ಷರತೆ ನಡುವೆ ಇರ್ತಕ್ಕಂಥ ವ್ಯತ್ಯಾಸಗಳನ್ನ ಕಂಡುಹಿಡಿಯೋದಕ್ಕೆ ಅಥವಾ ಅವುಗಳನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ನ್ಯಾರೋ ಟರ್ಮ್ ಅಂತ ನಾವು ಅಂದ್ರೆ ನ್ಯಾರೋ ಆಗಿರ್ತಕ್ಕಂಥದ್ದು ಸಂಕುಚಿತ ಅರ್ಥದಲ್ಲಿ ನಾವು ನೋಡೋದಾದ್ರೆ ಸಾಕ್ಷರತೆಯನ್ನ ಒಂದು ಸಾಮರ್ಥ್ಯ ಎಂದು ಪರಿಗಣಿಸಬಹುದು. ಯಾಕಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಸಾಕ್ಷರನಾಗಿದ್ದಾಗ ಅವನು ತನ್ನ ವಿಚಾರಗಳನ್ನ ಹೊರಹಚ್ಚಲಿಕ್ಕೆ ಸಾಧ್ಯ, ಮತ್ತೆ ತನ್ನ ವಿಚಾರಗಳನ್ನ ಇತರರ ಮುಂದೆ ಪ್ರಬಲವಾಗಿ ಮಂಡಿಸ್ಲಿಕ್ಕೆ ಸಾಧ್ಯ. ಹಾಗಾಗಿ ಸಾಕ್ಷರತೆ ಅಂತಕ್ಕಂಥದ್ದು ಒಂದು ಸಾಮರ್ಥ್ಯ ಅಂತೇಳಿ ಪರಿಗಣಿಸ್ಬೋದು. ಒಬ್ಬ ವ್ಯಕ್ತಿ ಮೇಲೆ ಅದರ ಚಿಕ್ಕ ಅಥವಾ ಸರಳ ಹೇಳಿಕೆಗಳನ್ನ ಅರ್ಥ ಮಾಡ್ಕೊಳ್ಳೋ ಮೂಲಕ ಓದಲು ಮತ್ತು ಬರೆಯಲು, ದೈನಂದಿನ ಜೀವನ ಮತ್ತು ಮೂಲಭೂತ ಗಣಿತದ ಲೆಕ್ಕಾಚಾರಗಳನ್ನ ನಿರ್ವಹಿಸಲು ಬೇಕಾಗಿರ್ತಕ್ಕಂಥ ಸಾಮರ್ಥ್ಯಗಳನ್ನ ಇದು ತೋರಿಸುತ್ತೆ. ಹಾಗಾಗಿ ಇದನ್ನ ನಾವು ಸಾಕ್ಷರತೆ ಅಂತೇಳಿ ಹೇಳ್ಬೋದು. ಸಾಕ್ಷರ ಅಂತ ಹೇಳಿ
ಹೇಳುವಾಗ ಯಾವ ವ್ಯಕ್ತಿ ಸರಳವಾಗಿರ್ತಕ್ಕಂಥ ವಿಷಯಗಳನ್ನು ಓದಲಿಕ್ಕೆ, ಬರೀಲಿಕ್ಕೆ ಮತ್ತು ಸರಳವಾಗಿರ್ತಕ್ಕಂಥ ಗಣಿತೀಯ ವಿಚಾರಗಳನ್ನು ಅಥವಾ ಮೂಲಭೂತ ಗಣಿತ ಪರಿಕಲ್ಪನೆಗಳನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಮತ್ತು ಅವುಗಳನ್ನು ಬಳಸಲಿಕ್ಕೆ ಸಾಧ್ಯ ಇದೆಯೋ ಅಂತಹ ಒಂದು ಸಾಮರ್ಥ್ಯಗಳನ್ನು ಸಾಕ್ಷರತೆ ಅಂತೇಳಿ ಕರಿತೀವಿ. ಸೊ ಈ ಆಚರಣೆಯಲ್ಲಿ ಸಾಕ್ಷರತೆಯು ಕೇವಲ ಓದುವ, ಬರೆಯುವ ಮತ್ತು ಲೆಕ್ಕಾಚಾರ ಮಾಡುವ ಸಾಮರ್ಥ್ಯಕ್ಕಿಂತ ಹೆಚ್ಚಾಗಿರುತ್ತದೆ ಅಂತೇಳಿ ಹೇಳ್ಬೋದು. ಸೊ ನಾವು ಪ್ರಾಕ್ಟಿಕಲ್ ಆಗಿ ನಾವು ಯೋಚನೆ ಮಾಡೋದಾದರೆ, ಪ್ರಾಯೋಗಿಕವಾಗಿ ನಾವು ಚಿಂತನೆಯನ್ನು ಮಾಡೋದಾದರೆ, ಈ ಒಂದು ಜೀವಿತಾವಧಿಯ ಕಲಿಕೆಯಲ್ಲಿ ನಾವು ಪ್ರಮುಖವಾಗಿ ಸಾಕ್ಷರತೆಯನ್ನು ಚಿಂತನೆಯನ್ನು ಮಾಡೋದಾದರೆ, ಸಾಕ್ಷರತೆ ಏನಿದೆ ಕೇವಲ ಓದುವುದು ಅಥವಾ ಬರೆಯುವುದು ಮತ್ತು ಲೆಕ್ಕಾಚಾರ ಮಾಡುವ ಒಂದು ಸಾಮರ್ಥ್ಯಕ್ಕಿಂತಲೂ ಹೆಚ್ಚಾಗಿರುತ್ತೆ. ಹಾಗಾದ್ರೆ ಏನದು ಸರಳವಾಗಿರ್ತಕ್ಕಂಥ ಓದೋದು ಮತ್ತು ಬರೆಯೋದು, ಆಗ ಲೆಕ್ಕಾಚಾರ ಮಾಡೋದಕ್ಕಿಂತಲೂ ವಿಭಿನ್ನವಾಗಿರ್ತಕ್ಕಂಥ ಮತ್ತು ಉತ್ತಮ ಮಾನದಂಡವನ್ನು ಹೊಂದಿದೆ ಅಂತೇಳಿ ನಾವು ಯಾವ ರೀತಿ ಹೇಳ್ಬೋದು ಅಂತ ಹೇಳಿದ್ರೆ, ಸಾಕ್ಷರತೆ ಅಂತಕ್ಕಂಥ ಕೇವಲ ಓದೋದು ಅಥವಾ ಬರೆಯೋದು, ಲೆಕ್ಕಾಚಾರ ಮಾಡೋದಲ್ಲ, ಬದಲಾಗಿ ಸಾಕ್ಷರತೆ ಅದು ವ್ಯಕ್ತಿಗೆ ವಿಷಯಗಳನ್ನು ಅಥವಾ ಮಾಹಿತಿಯನ್ನ ಸರಿಯಾದ ರೀತಿಯಲ್ಲಿ ಗ್ರಹಿಸಿ ಅವುಗಳ ಅರ್ಥವನ್ನ ಮನನ ಮಾಡಿಕೊಳ್ಳೋದ್ರ ಮೂಲಕ ತಾನು ಏನು ಅರ್ಥ ಮಾಡಿಕೊಂಡಿದ್ದಾನೆ ಅಥವಾ ಅರ್ಥವನ್ನ ಗ್ರಹಿಸಿದ್ದಾನೆ ಆ ಗ್ರಹಿಕೆಗೆ ಅನುಗುಣವಾಗಿರ್ತಕ್ಕಂಥ ಸಂಯೋಜಿತವಾಗಿರ್ತಕ್ಕಂಥ ಒಂದು ಚಟುವಟಿಕೆಗಳಲ್ಲಿ ತೊಡಗೋತಕ್ಕಂಥದ್ದು ಅತ್ಯಂತ ಅಗತ್ಯ. ಹಾಗಾಗಿ ಈ ಸಂಯೋಜಿಸ್ತಕ್ಕಂಥವಾಗಿರ್ತಕ್ಕಂಥ ಅಥವಾ ಮುದ್ರಿತ ಮತ್ತು ಲಿಖಿತ ವಸ್ತುಗಳನ್ನು ಬಳಸಿ ರಚಿಸಿ ಸಂವಹನ ಮಾಡಿ ಮತ್ತು ಲೆಕ್ಕಾಚಾರ ಮಾಡಿ ವಿಭಿನ್ನ ಸನ್ನಿವೇಶಗಳೊಂದಿಗೆ ಸಾಕ್ಷರತೆಯು ಸಕ್ರಿಯಗೊಳಿಸುವಲ್ಲಿ ಕಲಿಕೆಯ ನಿರಂತರತೆಯನ್ನ ನಾವು ಕಾಣಬಹುದಾಗಿದೆ. ವ್ಯಕ್ತಿಗಳು ತಮ್ಮ ಗುರಿಗಳನ್ನು ಸ್ಪಷ್ಟವಾಗಿ ಸಾಧಿಸಲಿಕ್ಕೆ ಈ ಸಾಕ್ಷರತೆ ಅತ್ಯಂತ ಅಗತ್ಯ. ಜೊತೆಗೆ ಅವರ ಜ್ಞಾನ ಮತ್ತು ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸಲು ಮತ್ತು ಅವರ ಸಮುದಾಯದ ಮತ್ತು ವಿಶಾಲ ಸಮಾಜದಲ್ಲಿ ಸಂಪೂರ್ಣವಾಗಿ ಭಾಗವಹಿಸಲಿಕ್ಕೆ ಈ ಒಂದು ಸಾಕ್ಷರತೆ ಏನಿದೆ ಬಹಳ ಅತ್ಯಂತ ಅಗತ್ಯ. ಸೊ ಈ ನಿಟ್ಟಿನಲ್ಲಿ ನಾವು ಸಾಕ್ಷರತೆ ಹಾಗೂ ಜೀವಿತಾವಧಿಯ ಕಲಿಕೆ ಬಹಳ ಪೂರಕವಾಗಿರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಹಾಗಾದ್ರೆ ಕ್ರಿಯಾತ್ಮಕ ಸಾಕ್ಷರತೆ ಅಂದ್ರೆ ಏನು? ಸೊ ಯಾವಾಗ ಈ ಸಾಕ್ಷರನಾಗಿದ್ದಾಗ ಅವನಿಗೆ ಅವನ ಮಿತಿಗೆ ಅನುಗುಣವಾದ ಸೌಲಭ್ಯಗಳಿದ್ದಾಗ ಅವನು ವಿಕಾಸವನ್ನ ಹೊಂದುವಲ್ಲಿ ಬಹಳಷ್ಟು ದೀರ್ಘಾವಧಿಯನ್ನ ತೆಗೆದುಕೊಳ್ಳೋದನ್ನ ನಾವು ಕಾಣ್ತೀವಿ. ಹಾಗಾಗಿ ವ್ಯಕ್ತಿಗೆ ಸಾಕ್ಷರನಾಗಿದ್ದಾಗ ತತ್ಕ್ಷಣ ಗ್ರಹಿಸುವಂತಹ ವಿಚಾರಗಳನ್ನು ಸಂಯೋಜಿಸುವಂತಹ, ಅರ್ಥ ಮಾಡಿಕೊಳ್ತಕ್ಕಂಥ ಮತ್ತೆ ಅವುಗಳನ್ನು ಬಳಸಿ ಇತರರೊಂದಿಗೆ ಸಂವಹನ ಮಾಡತಕ್ಕಂಥ ಸಾಮರ್ಥ್ಯಗಳನ್ನ ಮತ್ತೆ ಕಷ್ಟಕರ ಅಥವಾ ಕಠಿಣತಮವಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಅವನು ಬಿಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ವ್ಯಕ್ತಿಯಲ್ಲಿ ಆ ಸಾಮರ್ಥ್ಯಗಳನ್ನ, ಮೂಲಭೂತವಾದಂತಹ ಸಾಮರ್ಥ್ಯಗಳನ್ನ ಬೆಳೆಸಬೇಕಾದ್ರೆ ಅಥವಾ ಅವುಗಳನ್ನ ವ್ಯಕ್ತಿ ಕರಗತ ಅಥವಾ ಮನೋಗತ ಮಾಡಿಕೊಳ್ಬೇಕಾದ್ರೆ ಸಾಕ್ಷರತೆ ಅತ್ಯಂತ ಅಗತ್ಯ. ಸೊ ಸಾಕ್ಷರತೆ ಸಕ್ರಿಯಗೊಳಿಸುವಲ್ಲಿ ಕಲಿಕೆಯ ನಿರಂತರತೆಯನ್ನ ಒಳಗೊಂಡಿರುತ್ತೆ. ವ್ಯಕ್ತಿಗಳು ತಮ್ಮ ಗುರಿಗಳನ್ನು ಸಾಧಿಸಲು ಮತ್ತೆ ಅವರ ಜ್ಞಾನ ಮತ್ತು ಸಾಮರ್ಥ್ಯಗಳನ್ನು ಅಭಿವೃದ್ಧಿಪಡಿಸಲು ಮತ್ತು ಅವರ ಸಮುದಾಯದ ಮತ್ತು ವಿಶಾಲ ಸಮಾಜದಲ್ಲಿ ಸಂಪೂರ್ಣವಾಗಿ ಭಾಗವಹಿಸಲು ಈ ಒಂದು ಕ್ರಿಯಾತ್ಮಕ ಸಾಕ್ಷರತೆ ಅತ್ಯಂತ ಅಗತ್ಯ ಅಂತಕ್ಕಂಥದನ್ನ ನಾವು ಮನಗಾಣಬಹುದು. ಜೊತೆಗೆ ಅದು ಬಹಳ ಪ್ರಮುಖವಾಗಿರ್ತಕ್ಕಂಥ ಹಾಗೂ ನಾವೆಲ್ಲರೂ ಈ ಪರಿಕಲ್ಪನೆಯನ್ನ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರುವಂಥದ್ದು. ಅದನ್ನ ನಾವು ಸಾಕ್ಷರತೆ ಅಂತೇಳಿ ಕರಿತೀವಿ. ಇನ್ನು ಎರಡನೇದಾಗಿ ಕ್ರಿಯಾತ್ಮಕ ಸಾಕ್ಷರತೆ. ಸೊ ಈ ಸಾಕ್ಷರತೆ ಮತ್ತು ಕ್ರಿಯಾತ್ಮಕ ಸಾಕ್ಷರತೆ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಪರಸ್ಪರ ಪೂರಕವಾಗಿರ್ತಕ್ಕಂಥ ಒಂದು ಅವಿನಾ ಸಂಬಂಧವನ್ನ ಇವೆರಡರ ಮಧ್ಯೆ ನಾವು ನೋಡ್ಬೋದು. ಆ ಕ್ರಿಯಾತ್ಮಕ ಸಾಕ್ಷರತೆ ಅಂತೇಳಿ ನೋಡೋದಾದ್ರೆ, ಈ ಸಾಕ್ಷರತೆಯನ್ನ ಸಾಮಾನ್ಯವಾಗಿ ಓದುವ, ಬರೆಯುವ ಮತ್ತು ಲೆಕ್ಕಾಚಾರ ಮಾಡ್ತಕ್ಕಂಥ ಅಥವಾ ಗಣಿತೀಯ ಪರಿಕಲ್ಪನೆಗಳನ್ನ ಪುನರಾವರ್ತನೆ ಮಾಡಿ ತೋರಿಸ್ತಕ್ಕಂಥ ಒಂದು ಸಾಮರ್ಥ್ಯಗಳನ್ನ ಪ್ರತಿಬಿಂಬಿಸುವಂತಹ, ನಿಧಿಸುವಂತಹ ಒಂದು ಪರಿಕಲ್ಪನೆಯಾಗಿದೆ ಅಂತೇಳಿ ನಾವು ಹೇಳ್ಬೋದು. ಸೊ ಹಾಗಾಗಿ ಈ ಕ್ರಿಯಾತ್ಮಕ ಸಾಕ್ಷರತೆ ಏನಿದೆ, ನಾವು ಆ ಕ್ರಿಯಾತ್ಮಕ ಸಾಕ್ಷರತೆಯನ್ನ ವಿಶ್ಲೇಷಿಸಿದಾಗ ನಾವು ಈ ಒಂದು ಕ್ರಿಯಾತ್ಮಕ ಪರಿಕಲ್ಪನೆ ಅಥವಾ ಸಾಕ್ಷರತೆಯನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಉದಾಹರಣೆಗೆ ನಾವು ಓದುವುದರ ಅರ್ಥವೇನು? ಈಗ ನಾನು ಪಾಠ ಮಾಡ್ತೀನಿ, ಇದರ ಅರ್ಥ ಏನು? ಯಾಕಾಗಿ ನಾನು ಇದನ್ನ ಅಧ್ಯಯನ ಮಾಡಬೇಕು? ಇದರಿಂದ ಆಗುವಂತ ಲಾಭಗಳೇನು? ಈ ರೀತಿಯಾಗಿ ಚಿಂತನೆಯನ್ನ ತೊಡಕೊಳ್ಳೋದ್ರ ಮೂಲಕ ವ್ಯಕ್ತಿ ಕ್ರಿಯಾಶೀಲನಾಗ್ಲಿಕ್ಕೆ ಮತ್ತೆ ಅವನು ಸಾಕ್ಷರನಾಗ್ಲಿಕ್ಕೆ ಮತ್ತು ಆ ಸಾಕ್ಷರತಾ ಜ್ಞಾನದ ಅರಿವಿನ ಆಧಾರದ ಮೇಲೆ ಹೊಸ ಒಂದು ಅರಿವನ್ನ ಮೂಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಉದಾಹರಣೆ ಹೇಳ್ತಕ್ಕಂಥದ್ದು ಓದುವುದರ ಅರ್ಥ ಏನು? ಹಾಗಾದ್ರೆ ಯಾಕೆ ಓದ್ಬೇಕು? ಓದೋದ್ರಿಂದ ಆಗುವಂತ ಲಾಭ ಏನು? ಇವುಗಳೆಲ್ಲ ನಮಗೆ ಗೊತ್ತಿದೆ.
ಅಥವಾ ಸ್ಟಡಿ ಅಥವಾ ಅಧ್ಯಯನ ಅಂತ ಏನು ಕರಿತೀವಿ, ಅಧ್ಯಯನದಿಂದ ಹೊಸ ಜ್ಞಾನವನ್ನ ನೀನು ಪಡ್ಕೊಳ್ತೀಯಾ, ಹೊಸ ಜ್ಞಾನದ ಆಧಾರದ ಮೇಲೆ ಅನ್ವೇಷಣೆಗಳನ್ನ ಮಾಡ್ತೀಯಾ, ಅನ್ವೇಷಣೆಗಳಲ್ಲಿ ತೊಡಗೋದ್ರ ಮೂಲಕ ನೀನು ಉತ್ತಮವಾದಂಥ ಜೀವನದ ನಿರ್ವಹಣೆಯನ್ನ ಮಾಡ್ಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಇಂತಹ ಒಂದು ಪರಿಕಲ್ಪನೆಗಳನ್ನ ಹೊಂದಿರತಕ್ಕಂಥದ್ದೇ ಕ್ರಿಯಾತ್ಮಕ ಸಾಕ್ಷರತೆ ಅಂತೇಳಿ ಹೇಳ್ತೀವಿ. ಹಾಗೇನೆ ಮುಂದುವರೆದು ನಾವು ನೋಡೋದಾದ್ರೆ ಈ ಒಂದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು, ಇಲ್ಲಿ ವಾಕ್ಯಗಳನ್ನು ನಾವು ಅಥವಾ ವಿಷಯಗಳನ್ನು ಅಧ್ಯಯನ ಮಾಡೋದ್ರ ಮೂಲಕ, ಕೇಳಿಸ್ಕೊಳ್ಳೋದ್ರ ಮೂಲಕ, ಅದು ಅಥವಾ ವೀಕ್ಷಣೆ ಮತ್ತು ಕೇಳುವಿಕೆಯ ಮೂಲಕ ನಡೀತಕ್ಕಂಥದ್ದನ್ನು ಅಥವಾ ಅರಿವಿಗೆ ತಂದುಕೊಳ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ. ಸೊ ಹಾಗಾಗಿ ಜನರು ಇಲ್ಲೇನು ಮಾಡ್ತಾರೆ, ಈ ಡಾಕ್ಯುಮೆಂಟ್ರಿಯಲ್ಲಿರ್ತಕ್ಕಂಥ ಪದಗಳನ್ನು ಓದಲು ಸಾಧ್ಯವಾಗೋದಾದರೆ, ಅವರು ಅದರ ಪದಗಳನ್ನು ಗ್ರಹಿಸ್ಬೋದಾದರೆ ಅವುಗಳ ಸಾದೃಶ್ಯಗಳನ್ನು ಸಹ ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಸೊ ನಿಮಗೆ ಗೊತ್ತಿದೆ, ಮೆಂಟಲ್ ವಿಜುವಲೈಸೇಷನ್ ಅಥವಾ ಕಾಂಕ್ರಿಟೈಸ್ಡ್ ಆಸ್ಪೆಕ್ಟ್ ಅಂತೇಳಿ ಕರಿತೀವಿ. ಮಾನಸಿಕವಾಗಿ ಒಂದು ವಸ್ತು ಅಥವಾ ವ್ಯಕ್ತಿ ಮತ್ತು ಒಂದು ಘಟನೆಯ ಚಿತ್ರಣಗಳನ್ನು ನಾವು ಮೂಡಿಸ್ಕೊಳ್ಬೋದು ಅನ್ನೋದಾದರೆ ಅದು ಈ ಒಂದು ಕಾರ್ಯಾತ್ಮಕ ಸಾಕ್ಷರತೆಯ ಒಂದು ಕಾರ್ಯದ ಅಥವಾ ಒಂದು ಫಲದ ಪ್ರಭಾವದಿಂದ ಆಗಿದೆ ಅಂತೇಳಿ ನಾವು ಹೇಳ್ಬೋದು. ಸೊ ಹಾಗಾಗಿ ಈ ವ್ಯಕ್ತಿ ಹೊಸ ವಿಚಾರಗಳನ್ನು ಅರಿತಕ್ಕಂಥದ್ದು ಬಹಳ ಪ್ರಮುಖ. ಆ ನಿಟ್ಟಿನಲ್ಲಿ ಈ ಸಾಕ್ಷರತೆ ಮತ್ತು ಕ್ರಿಯಾತ್ಮಕ ಸಾಕ್ಷರತೆ ಪರಸ್ಪರ ಒಂದಕ್ಕೊಂದು ಪೂರಕವಾಗಿರೋದನ್ನು ನಾವು ಕಾಣ್ತೀವಿ. ಯಾವ ವ್ಯಕ್ತಿ ಕ್ರಿಯಾತ್ಮಕವಾಗಿ ಚಿಂತನೆ ಮಾಡಬಲ್ಲ, ಮತ್ತೊಬ್ಬ ವ್ಯಕ್ತಿ ಅದನ್ನು ವಿಶ್ಲೇಷಿಸಿ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ಸಂಪೂರ್ಣವಾದಂಥ ಸಮಂಜಸವಾಗಿರ್ತಕ್ಕಂಥ ಆಲೋಚನೆಗಳನ್ನು ವ್ಯಕ್ತಪಡಿಸಬೇಕಾದ್ರೆ ವ್ಯಕ್ತಿಗೆ ಕ್ರಿಯಾತ್ಮಕ ಸಾಕ್ಷರತೆ ಅತ್ಯಂತ ಅಗತ್ಯ. ಹಾಗಾಗಿ ಸಾಕ್ಷರತೆ ಮತ್ತು ಕ್ರಿಯಾತ್ಮಕ ಸಾಕ್ಷರತೆ ಎರಡೂ ಸಹ ಪೂರಕವಾಗಿರುವುದನ್ನು ನಾವು ಗಮನಿಸಬಹುದು. ಹಾಗಾಗಿನೇ ನಾನು ಪ್ರಾರಂಭದಲ್ಲಿ ಪ್ರಸ್ತಾಪ ಮಾಡದಂತೆ ಈ ಸಾಕ್ಷರತೆ ಮತ್ತು ಈ ಕ್ರಿಯಾತ್ಮಕ ಸಾಕ್ಷರತೆ ಒಂದೇ ನಾಣ್ಯದ ಎರಡು ಮುಖಗಳ ರೀತಿಯಲ್ಲಿ ಗೋಚರಿಸುವುದನ್ನು ನಾವು ಕಾಣಬಹುದಾಗಿದೆ. ಸೊ ಸಮಂಜಸವಾದಂಥ ಆಲೋಚನೆ ಗಣಿತವಾಗಿ ಜನರು ಸಂಖ್ಯೆಗಳನ್ನು ಎಣಿಸ್ತಕ್ಕಂಥ ಸಾಧ್ಯವಾಗಬಹುದು, ಆದರೆ ಈ ಒಂದು ಗ್ರಾಫ್ ಅಥವಾ ನಕ್ಷೆಗಳನ್ನು ಯಾವ ರೀತಿ ವಿಶ್ಲೇಷಿಸಬೇಕು, ಅವುಗಳನ್ನು ಯಾವ ರೀತಿ ಅರ್ಥೈಸಬೇಕು, ಅದರ ಅರ್ಥವನ್ನು ಗ್ರಹಿಸಬೇಕು ಅಂತ ಬಂದಾಗ ಅವನು ಆ ಒಂದು ಕ್ರಿಯಾತ್ಮಕ ಸಾಕ್ಷರತೆಯ ಅನುಭವವನ್ನು ಅವನು ಬಳಸ್ಕೊಳ್ಬೇಕಾಗತ್ತೆ. ಸೊ ಈ ರೀತಿಯಾಗಿ ಒಂದು ಸಾಕ್ಷರತೆ ಮತ್ತು ಕ್ರಿಯಾತ್ಮಕ ಸಾಕ್ಷರತೆ ಅಂತಕ್ಕಂಥದ್ದು ಬಹಳ ಒಂದಕ್ಕೊಂದು ಪೂರಕವಾಗಿದ್ದು ಅಗತ್ಯ ಇರತಕ್ಕಂಥ ವ್ಯಕ್ತಿಯ ಜೀವನದಲ್ಲಿ ಅಗತ್ಯ ಇರತಕ್ಕಂಥ ಕೌಶಲ್ಯಗಳನ್ನು ನಿರ್ಧಾರ ಮಾಡಲಿಕ್ಕೆ ಮತ್ತು ಜೀವನದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಲಿಕ್ಕೆ ಸಾಕ್ಷರತೆ ಮತ್ತು ಕ್ರಿಯಾತ್ಮಕ ಸಾಕ್ಷರತೆಗಳು ಅತ್ಯಂತ ಅಗತ್ಯ. ಅವೆರಡೂ ಸಹ ಪೂರಕವಾಗಿರೋದನ್ನ ನಾವು ನೋಡ್ತೀವಿ. ಇನ್ನು ಸಾಕ್ಷರತೆ ಮತ್ತು ಶಿಕ್ಷಣ, ಇದು ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಟರ್ಮ್ಸ್ ಅಥವಾ ಪದಗಳು, ಒಂದಕ್ಕೊಂದು ಸಂಬಂಧ ಇರ್ತಕ್ಕಂಥ ಪದಗಳು ಈ ಒಂದು ಸಾಕ್ಷರತೆ ಮತ್ತು ಶಿಕ್ಷಣ, ಲಿಟ್ರಸಿ ಅಂಡ್ ಎಜುಕೇಶನ್ ಅಂತ ಕರಿತೀವಿ. ಹಾಗಾದ್ರೆ ಸಾಕ್ಷರತೆ ಫಾಲೋ ಫೈರ್ 1950-70 ಅವಧಿಯಲ್ಲಿ ಅವರು ಸಾಕ್ಷರತೆ ಮತ್ತು ಶಿಕ್ಷಣದ ಪರಿಕಲ್ಪನೆಗೆ ಹೊಸ ಬದಲಾವಣೆ ಅಥವಾ ಹೊಸ ಆಯಾಮವನ್ನು ನೀಡಿದ್ದಾರೆ ಅಂತೇಳಿ ನಾವು ಹೇಳ್ಬೋದು. ಜೋಸ್ ರಿವೆರೋ ಗಮನಿಸಿದಂತೆ ಆಲೋಫ್ ಫ್ರಿಯರ್ ಅವರು ರಾಜಕೀಯ ಆಯಾಮವನ್ನು ಎತ್ತಿ ತೋರಿಸುವ ಮೂಲಕ ಮತ್ತು ಅನಕ್ಷರಸ್ಥರು ತಮ್ಮ ವೈಯಕ್ತಿಕ ಪರಿಸ್ಥಿತಿಯ ಬಗ್ಗೆ ಜಾಗೃತರಾಗುವ ಮತ್ತು ರಚಿಸುವ ಅಥವಾ ಕಲಿಯುವ ಪ್ರಕ್ರಿಯೆಯಲ್ಲಿ ಸಾಕ್ಷರತಾ ಕಲಿಕೆಯನ್ನ ಒಂದು ಅವಿಭಾಜ್ಯ ಅಂಗವಾಗಿ ನೋಡುವ ಮೂಲಕ ಸಾಕ್ಷರತೆಯ ನವೀಕೃತ ಮತ್ತು ವಿಶಾಲವಾದಂತಹ ದೃಷ್ಟಿಯ ರಚನೆಗೆ ಕೊಡುಗೆಗಳನ್ನ ಇವರು ನೀಡಿದ್ದಾರೆ. ಸೊ ಹಾಗಾಗಿ ಈ ಒಂದು ಸಾಕ್ಷರತೆ ಮತ್ತು ಶಿಕ್ಷಣ ಏನಿದೆ ಪೂರಕವಾಗಿರ್ತಕ್ಕಂಥ ಅಂಶಗಳಾಗಿವೆ ಅಂತೇಳಿ ನಾವು ಹೇಳ್ಬೋದು. ಸೊ ಈಗ ಉದಾಹರಣೆಗೆ ಫ್ರೈಯರಿ ಅಂತಕ್ಕಂಥವ್ರು ಹೇಳ್ತಾರೆ, ಗಣಿತದ ಲೆಕ್ಕಾಚಾರಗಳನ್ನ ಓದುವುದು ಮತ್ತು ಬರೆಯುವುದು ಮತ್ತು ಕೂಡುವುದು ಹೀಗೆ ಎಂಬುದನ್ನು ನಾವು ಕಲಿಯುವುದು ಅಥವಾ ಕಲಿಸುವ ಪ್ರಕ್ರಿಯೆ ಆಗಿದೆ ಅಂತೇಳಿ ನಾವು ಭಾವಿಸ್ತೀವಿ. ಸೊ ಒಟ್ಟಿನಲ್ಲಿ ಅದು ಜನರ ರಾಜಕೀಯ, ಆರ್ಥಿಕ ಮತ್ತು ಸಾಮಾಜಿಕ, ಸಾಂಸ್ಕೃತಿಕ ಒಂದು ಹಿನ್ನೆಲೆ ಏನಿದೆ, ಆ ಹಕ್ಕುಗಳೇನಿದೆ ಅವುಗಳನ್ನು ಆ ವ್ಯಕ್ತಿ ಹೊಂದೋದ್ರ ಮೂಲಕ ಅವರಿಗೆ ಅವಕಾಶಗಳನ್ನು, ಪ್ರಾತಿನಿಧ್ಯತೆಯನ್ನು ಕಲ್ಪಿಸಬೇಕಾಗ್ತದೆ. ಸೊ ಈ ನಿಟ್ಟಿನಲ್ಲಿ ನಾವು ಆರ್ಥಿಕ ಮತ್ತು ಸಾಂಸ್ಕೃತಿಕ ಹಕ್ಕುಗಳಿಗೆ ಪ್ರವೇಶವನ್ನು ಪಡಿಬೇಕಾದ್ರೆ ಪ್ರಭಾವಗಳ ಸಮಾಜದಲ್ಲಿ ಅಧಿಕಾರವನ್ನು ವಿತರಿಸುವಂತಹ ಒಂದು ಸಂಬಂಧಗಳನ್ನು ಬದಲಾಯಿಸಬೇಕಾಗ್ತದೆ. ಸೊ ದಿ ಫ್ರೈಯರ್ ಪರಿಚಯಿಸಿರ್ತಕ್ಕಂಥ ಟ್ರಾನ್ಸ್ಫಾರ್ಮೇಷನಲ್ ಲರ್ನಿಂಗ್ ವಿತ್ ಥಿಯರಿ ಮತ್ತು ಪ್ರಾಕ್ಸಿಸ್ 1950ನಲ್ಲಿ
ಇಂದಿಗೂ ಸಹ ಪ್ರಸ್ತುತವಾಗಿರ್ತಕ್ಕಂಥ ಅಂಶವಾಗಿದೆ ಅನ್ನೋದನ್ನ ನಾವು ನೋಡ್ಬೋದು. ಟ್ರಾನ್ಸ್ಫಾರ್ಮೇಷನಲ್ ಲರ್ನಿಂಗ್ ಥಿಯರಿ, ಈ ಒಂದು ವಿಷಯ ಏನಿದೆ, ಆ ಟ್ರಾನ್ಸ್ಫಾರ್ಮೇಷನಲ್ ಕಾನ್ಸೆಪ್ಟು ಅಥವಾ ಬದಲಾವಣೆಯ ಪರಿಕಲ್ಪನೆ ಬಹಳ ಈ ಒಂದು ಸಾಕ್ಷರತೆ ಹಾಗೂ ಶಿಕ್ಷಣ ಒಂದಕ್ಕೊಂದು ಸಂಬಂಧವಿರುವುದನ್ನ ಅವೆರಡು ತೋರಿಸ್ತದೆ ಅಂತೇಳಿ ನಾವು ಹೇಳ್ಬೋದು. ಈ ಒಂದು ನಿಟ್ಟಿನಲ್ಲಿ ಸಾಕ್ಷರತೆ ಮತ್ತು ಶಿಕ್ಷಣಕ್ಕೆ ಆ ಅವಿನಾಭಾವ ಸಂಬಂಧವನ್ನ ಈ ಫ್ರಾಕ್ಸಿಸ್ ಅಂತಕ್ಕಂಥವ್ರು 1950ರ ದಶಕದಲ್ಲಿ ಅವರು ಪರಿಚಯಿಸಿರ್ತಕ್ಕಂಥ ಟ್ರಾನ್ಸ್ಫಾರ್ಮೇಷನಲ್ ಲರ್ನಿಂಗ್ ಥಿಯರಿ ಏನಿದೆ, ಅದು ಬಹಳ ಇವತ್ತಿಗೂ ಸಹ ಪ್ರಸ್ತುತವಾಗಿರೋದನ್ನ ನಿರ್ಮಾಣಕ್ಕೆ ಲ್ಯಾಟಿನ್ ಅಮೆರಿಕದಲ್ಲಿ ಬರ್ತಕ್ಕಂಥ ಚಿಲಿ, ಕ್ಯೂಬಾ ಮತ್ತು ನಿಕರಾಗುವಾ ಈ ರೀತಿಯಾದಂಥ ಮತ್ತೆ ಆಫ್ರಿಕನ್ ಕಂಟ್ರಿಗಳು ಜೊತೆಗೆ ಪ್ರಪಂಚದ ಇತರ ದೇಶಗಳಲ್ಲಿ ಹೊಸ ಶಿಕ್ಷಣ ವ್ಯವಸ್ಥೆ ಏನಿದೆ, ಇದು ಸಾಕ್ಷರತೆ ಮತ್ತು ಶಿಕ್ಷಣದ ತಳಹದಿಯ ಮೇಲೆ ಮತ್ತು ಆಜೀವ ಕಲಿಕೆಯ ಒಂದು ತತ್ವದ ಅಡಿಯಲ್ಲಿ ಇವುಗಳನ್ನ ಅಥವಾ ಪಠ್ಯಕ್ರಮವನ್ನು ರಚಿಸಿರುವುದನ್ನ ನಾವು ಕಾಣ್ತೀವಿ. ಸೊ ಜೊತೆಗೆ ಈ ಒಂದು ಶಿಕ್ಷಣವನ್ನ ಕ್ರಿಯಾಶೀಲಗೊಳಿಸಬೇಕಾದ್ರೆ ಸಾಕ್ಷರತೆ ಮತ್ತು ಶಿಕ್ಷಣ ಪೂರಕವಾಗಿರ್ಬೇಕು. ಯಾಕಂತ ಹೇಳಿದ್ರೆ ವ್ಯಕ್ತಿ ನಿರಂತರವಾದಂತಹ ಅಭ್ಯರ್ಥಿ ಆಗಿದ್ದಾಗ ಮಾತ್ರ ಅಥವಾ ಅಧ್ಯಯನಶೀಲನಾಗಿದ್ದಾಗ ಮಾತ್ರ ಅವನಲ್ಲಿ ಹಲವಾರು ವಿಚಾರಗಳು ಮೂಡಲಿಕ್ಕೆ ಸಾಧ್ಯ ಆಗ್ತವೆ. ಸೊ ಈ ಒಂದು ನಿಟ್ಟಿನಲ್ಲಿ ಶಿಕ್ಷಣ ಶಾಸ್ತ್ರಕ್ಕೆ ಕ್ರಿಯಾಶೀಲತೆಯನ್ನು ಕೊಡ್ತಕ್ಕಂಥ ಆ ಕ್ರಿಯಾಶೀಲ ವಿಧಾನಗಳನ್ನ ಅಳವಡಿಸ್ಕೊಳ್ಳಲಿಕ್ಕೆ ಮತ್ತು ವಯಸ್ಕರಿರ್ಬೋದು, ಮಕ್ಕಳಿರ್ಬೋದು ಅಥವಾ ಹಿರಿಯರಿರ್ಬೋದು, ಇವರೆಲ್ಲರಲ್ಲೂ ಸಹ ಜ್ಞಾನಾತ್ಮಕ ಸಾಮರ್ಥ್ಯಗಳನ್ನ ರೂಢಿಸಬೇಕಾದ್ರೆ ಶಿಕ್ಷಣ ಮತ್ತು ಶಿಕ್ಷಣ ಚಲನಶೀಲವಾಗಬೇಕಾಗುತ್ತೆ. ಹಾಗಾಗಿ ಈ ಶಿಕ್ಷಣ ಶಾಸ್ತ್ರಕ್ಕೆ ಆ ಕ್ರಿಯಾಶೀಲವನ್ನು ತಂದುಕೊಡುವ ನಿಟ್ಟಿನಲ್ಲಿ ಈ ಸಾಕ್ಷರತೆಯ ಪರಿಕಲ್ಪನೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಸೊ ಈ ರೀತಿ ಒಂದು ಸಾಕ್ಷರತೆಯ ಪರಿಕಲ್ಪನೆಯನ್ನು ನಾವು ನಿರಂತರ ವಿಕಾಸ ಮಾಡ್ತಾ ಹೋದಂತೆಲ್ಲ ಅದು ವ್ಯಕ್ತಿಗಳಲ್ಲಿ ಹಲವಾರು ಪರಿವರ್ತನೆಗಳಿಗೆ ದಾರಿಯನ್ನ ಒದಗಿಸುತ್ತದೆ. ಸೊ ಪ್ರಿಯರ್ ಅವರ ಸಾಕ್ಷರತೆಯನ್ನ ಅದರ ವಿಶಾಲ ದೃಷ್ಟಿಕೋನದಲ್ಲಿ ಶಿಕ್ಷಣದಂತೆಯೇ ವಿಮೋಚನೆಯ ಸಾಧನವಾಗಿ ಬಳಸಿದ್ದಾರೆ. ಯಾವ ರೀತಿ ಶಿಕ್ಷಣ ವ್ಯಕ್ತಿಯಲ್ಲಿ ಬದಲಾವಣೆಗಳನ್ನು ತರುತ್ತೋ ಹಾಗೇನೆ ಸಾಕ್ಷರತೆ ವ್ಯಕ್ತಿಯಲ್ಲಿ ಬದಲಾವಣೆಗಳನ್ನು ತರುತ್ತೆ. ಅಂದ್ರೆ ಸಾಕ್ಷರತೆ ಮತ್ತು ಶಿಕ್ಷಣ ಪೂರಕವಾಗಿರುವಂಥವು. ಶಿಕ್ಷಣ ಅಂತ ಹೇಳಿದ್ರೆ ಸಾಕ್ಷರತೆ ಅಂತ ಹೇಳಿದ್ರೆ ಲಿಟ್ರಸಿ, ಈಗಾಗ ನಾವು ನೋಡಿದೀವಿ, ಓದುವುದು, ಬರೆಯುವುದು ಮತ್ತೆ ಸರಳ ಗಣಿತದ ವಿಚಾರಗಳು. ಅದರ ಜೊತೆಗೆ ನಾವು ಹಿಂದೆ ನಾವು ನೋಡದಂತೆ, ಈಗ ತಾನೇ ಪ್ರಸ್ತಾಪ ಮಾಡದಂತೆ ಸಾಕ್ಷರತೆ ಮತ್ತು ಕ್ರಿಯಾತ್ಮಕ ಸಾಕ್ಷರತೆಯಲ್ಲಿ ನಾವು ಗಮನಿಸಿದಂತೆ ವ್ಯಕ್ತಿ ಕೇವಲ ಓದುವುದು ಬರೆಯುವುದಷ್ಟೇ ಅಲ್ಲದೆ ಅವುಗಳ ಅರ್ಥಗಳನ್ನ ಗ್ರಹಿಸುವುದರ ಮೂಲಕ, ಆ ಒಂದು ಅರ್ಥಗಳಿಗೆ ಅನುಗುಣವಾದಂತಹ ಅನುಭವಗಳನ್ನು ಪಡೆಯುವುದರ ಮೂಲಕ ಜೀವನವನ್ನ ನಿರ್ವಹಣೆ ಮಾಡಲಿಕ್ಕೆ ಅಗತ್ಯವಾಗಿರ್ತಕ್ಕಂಥ ಸಾಮರ್ಥ್ಯಗಳನ್ನ, ಜ್ಞಾನವನ್ನ, ಆ ಪರಿಕಲ್ಪನೆಗಳನ್ನ ಹೊಂದುವುದನ್ನ ಆಗಿದೆ ಅಂತ ಹೇಳಿದ್ರೆ ಶಿಕ್ಷಣ ಮತ್ತು ಸಾಕ್ಷರತೆ ಬಹಳಷ್ಟು ಪೂರಕವಾಗಿರ್ತಕ್ಕಂಥ ಮತ್ತು ಒಂದಕ್ಕೊಂದು ಪರಸ್ಪರ ಕೊಳ್ಳುವಿಕೆಯನ್ನ ಹೊಂದಿರುವುದನ್ನ ನಾವು ಕಾಣ್ತೀವಿ. ಸೊ ಇದ್ರ ಜೊತೆಗೆ ಈ ಒಂದು ಸಾಕ್ಷರತೆಯ ಪರಿಕಲ್ಪನೆ ಏನಿದೆ, ಇದು ಶಿಕ್ಷಣದ ಒಂದು ಅವಿಭಾಜ್ಯ ಅಂಗ ಆಗಿದೆ ಅಂತಕ್ಕಂಥದ್ದನ್ನ ನಾವು ನೋಡ್ತೀವಿ. ಜೊತೆಗೆ ಈ ಒಂದು ಸಾಕ್ಷರತೆಯನ್ನ ನಾವು ಶಿಕ್ಷಣದಂತೆ ಏನ್ ಮಾಡಬೇಕಾಗಿದೆ, ಸುಧಾರಣೆಯನ್ನ ಮಾಡಬೇಕಾಗಿದೆ. ಜೊತೆಗೆ ಅದರಲ್ಲಿರ್ತಕ್ಕಂಥ ಕಟ್ಟುಪಾಡುಗಳಿಂದ ಈ ಸಾಕ್ಷರತೆಯನ್ನು ವಿಮೋಚನೆಗೊಳಿಸಬೇಕಾಗಿದೆ. ಹಾಗಾಗಿ ಸಾಕ್ಷರತೆ ಮತ್ತು ಶಿಕ್ಷಣ ಬಹಳ ಪ್ರಮುಖವಾದಂತಹ ಪೂರಕವಾಗಿರ್ತಕ್ಕಂಥ ಒಂದಕ್ಕೊಂದು ಪೂರಕವಾಗಿರ್ತಕ್ಕಂಥ ಅಂಶಗಳಾಗಿವೆ. ಇನ್ನು ಮತ್ತೊಂದು ಅಂಶ ವಯಸ್ಕರ ಶಿಕ್ಷಣ ಮತ್ತು ವಿಸ್ತರಣಾ ಶಿಕ್ಷಣ ಅಂತೇಳಿ ಕರಿತೀವಿ. ಹಾಗಾದ್ರೆ ಈ ವಯಸ್ಕರ ಶಿಕ್ಷಣ ಜೀವಿತಾವಧಿಯ ಶಿಕ್ಷಣದಲ್ಲಿ ಅಂತ ಹೇಳಿದ್ರೆ ಇವೆಲ್ಲ ಪದಗಳನ್ನ, ಪಾರಿಭಾಷಿಕ ಪದಗಳನ್ನ ನಾವು ಕಾಣ್ತಾ ಹೋಗ್ತೀವಿ. ವಯಸ್ಕರ ಶಿಕ್ಷಣ ಇರ್ಬೋದು, ಈಗ ತಾನೇ ನಾವು ಪ್ರಸ್ತಾಪ ಮಾಡದಂತೆ ಸಾಕ್ಷರತೆ, ಕ್ರಿಯಾತ್ಮಕ ಸಾಕ್ಷರತೆ, ಜೊತೆಗೆ ಸಾಕ್ಷರತೆ ಮತ್ತು ಶಿಕ್ಷಣ ಹಾಗೂ ವಯಸ್ಕರ ಶಿಕ್ಷಣ, ವಿಸ್ತರಣಾ ಶಿಕ್ಷಣ, ಈ ರೀತಿ ಶಿಕ್ಷಣ ಮತ್ತು ಜೀವಿತಾವಧಿ ಶಿಕ್ಷಣ, ಹಲವಾರು ಅಂಶಗಳನ್ನ ನಾವು ಈ ರೀತಿ ಕಾಣ್ತಾ ಹೋಗ್ಬೋದು. ಹಾಗಾಗಿ ವಯಸ್ಕರ ಶಿಕ್ಷಣ ಅಂತಕ್ಕಂಥದ್ದು ಏನಿದೆ, ಇದು 1952ರಲ್ಲಿ ಯುನೆಸ್ಕೋ ತನ್ನ ಇಂಟರ್ನ್ಯಾಷನಲ್ ಜರ್ನಲ್ ಅಲ್ಲಿ ಹೇಳಿದಂತೆ ಅಥವಾ ಡೈರೆಕ್ಟರ್ನಲ್ಲಿ ಹೇಳಿರುವಂತೆ ವಯಸ್ಕರ ಶಿಕ್ಷಣವು ತುಂಬಾ ಪ್ರಮುಖವಾಗಿರ್ತಕ್ಕಂಥ ಸಾಮಾಜಿಕ, ರಾಜಕೀಯ, ಆರ್ಥಿಕ, ಭೌಗೋಳಿಕ ಮತ್ತು ಸಾಂಸ್ಕೃತಿಕ ಪರಿಸರಗಳಿಗೆ ಸಂಬಂಧಿಸಿದೆ ಹಾಗೂ ಏಕರೂಪ ಅಥವಾ ನಿಖರವಾದ ವ್ಯಾಖ್ಯಾನವನ್ನ ಅದು ಹೊಂದಿಲ್ಲದೆ ಇದ್ದಾಗ್ಯೂ ಸಹ ಅದು ಹಲವಾರು ದೇಶಗಳನ್ನ, ವಿಚಾರಗಳನ್ನು ತಲುಪಲಿಕ್ಕೆ ಇದು ಸಾಧ್ಯ ಆಗುತ್ತೆ. ಯಾವುದು ವಯಸ್ಕರ ಶಿಕ್ಷಣ. ಯಾಕಂತ ಹೇಳಿದ್ರೆ ಸೊ ಈ ವಯಸ್ಕರ ಶಿಕ್ಷಣ ಅಂತ ಬಂದಾಗ ವ್ಯಕ್ತಿ ಶಿಕ್ಷಣನ ಪಡೆದಿದ್ದಾನೆ, ವಯಸ್ಸಿನಲ್ಲಿಯೂ ವಯಸ್ಕನಾಗ್ತಾ ಅನುಭವಗಳನ್ನ ಪಡಿತಿದ್ದಾನೆ ಅಂತ ಹೇಳಿದ್ರೆ ಅವನು ನಿರಂತರವಾದ ಅಭ್ಯರ್ಥಿ ಮತ್ತು ಕಲಿಕಾರ್ಥಿ ಆಗಿರ್ತಾನೆ. ಸೊ ಹಾಗಾಗಿನೇ ಇಲ್ಲಿ
ಒಂದು ವಯಸ್ಕರ ಶಿಕ್ಷಣದ ಆದ್ಯತೆಯನ್ನ ಪರಿಗಣಿಸ್ತೀವಿ. ಸೊ ಯುನೆಸ್ಕೋ 1976ರಲ್ಲಿ ಸಾಮಾನ್ಯ ಒಂದು ಸಮ್ಮೇಳನದಲ್ಲಿ ವಯಸ್ಕರ ಶಿಕ್ಷಣವನ್ನ ಸಂಘಟಿತ ಶೈಕ್ಷಣಿಕ ಪ್ರಕ್ರಿಯೆಗಳ ಒಂದು ಸಂಪೂರ್ಣ ದೇಹವೆಂದು ಸಮಗ್ರವಾಗಿ ಅದು ವ್ಯಾಖ್ಯಾನಿಸುತ್ತೆ. ಈ ವಯಸ್ಕರ ಶಿಕ್ಷಣ ಏನಿದೆ ಇದು ಒಂದು ಸಂಘಟಿತ ಶೈಕ್ಷಣಿಕ ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ, ಶಿಕ್ಷಣದ ನಿಟ್ಟಿನಲ್ಲಿ ನೋಡೋದಾದ್ರೆ ಒಂದು ಸಂಘಟಿತವಾಗಿರ್ತಕ್ಕಂಥ ಪ್ರಯತ್ನಶೀಲವಾಗಿರ್ತಕ್ಕಂಥ ಪ್ರಕ್ರಿಯೆ ಅಂತೇಳಿ ನಾವು ಹೇಳ್ಬೋದು. ಜೊತೆಗೆ ಯಾವುದೇ ಒಂದು ವಿಷಯ ಅಥವಾ ಒಂದು ಮಟ್ಟ ಅಥವಾ ಒಂದು ಹಂತ ಮತ್ತು ವಿಧಾನ ಅದು ಔಪಚಾರಿಕವಾಗಿರ್ಲಿ ಅಥವಾ ಅನೌಪಚಾರಿಕವಾಗಿರ್ಲಿ, ಪ್ರಜ್ಞಾಪೂರ್ವಕವಾಗಿರ್ಲಿ ಅಥವಾ ಪ್ರಜ್ಞಾಪೂರ್ವಕವಲ್ಲದೇ ಇದ್ದರೂ ಸಹ ಅವು ಶಾಲಾ ಕಾಲೇಜುಗಳು ಮತ್ತು ವಿಶ್ವವಿದ್ಯಾನಿಲಯಗಳು ಇವೆಲ್ಲವುಗಳು ಸಹ ಶಿಕ್ಷಣದಲ್ಲಿ ಇವು ವಿಸ್ತರಿಸಿರುವುದನ್ನ ನಾವು ಕಾಣ್ತೀವಿ. ಜೊತೆಗೆ ಶಿಷ್ಯ ವೃತ್ತಿ ಅವರು ಸೇರಿರುವ ಸಮಾಜದಿಂದ ವಯಸ್ಕರೆಂದು ಪರಿಗಣಿಸಲ್ಪಟ್ಟ ವ್ಯಕ್ತಿಗಳು ತಮ್ಮ ಸಾಮರ್ಥ್ಯಗಳನ್ನ ಅಭಿವೃದ್ಧಿಪಡಿಸ್ತಾರೆ, ಜೊತೆಗೆ ಅವರ ಜ್ಞಾನವನ್ನ ಉತ್ಕೃಷ್ಟಗೊಳಿಸ್ತಾರೆ ಮತ್ತು ಸಂಪೂರ್ಣ ವೈಯಕ್ತಿಕ ಅಭಿವೃದ್ಧಿ ಮತ್ತು ಸಮತೋಲಿತ ಮತ್ತು ಸ್ವತಂತ್ರ ಸಾಮಾಜಿಕ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಅಭಿವೃದ್ಧಿಯಲ್ಲಿ ಭಾಗವಹಿಸುವಿಕೆಯಲ್ಲಿ ಈ ಒಂದು ದೃಷ್ಟಿಕೋನಗಳಲ್ಲಿ ನಾವು ವಯಸ್ಕರ ಶಿಕ್ಷಣದ ಮತ್ತು ವಿಸ್ತರಿತ ಶಿಕ್ಷಣದ ಮಧ್ಯೆ ಸುಧಾರಣೆಗಳನ್ನು ತರುವುದರೊಂದಿಗೆ ಅವುಗಳನ್ನ ಪೂರಕವಾಗಿ ಸಂಧಿಸಬೇಕಾಗುತ್ತೆ. ಸೊ ಇಂತಹ ಒಂದು ಅರ್ಥದಿಂದ ನಾವು ನೋಡೋದಾದ್ರೆ ಈ ಕೆಳಕಂಡಂತ ಒಂದು ಅಂಶಗಳನ್ನು ಸ್ಪಷ್ಟವಾಗಿ ನಾವು ಗಮನಿಸಬಹುದು. ಏನಪ್ಪಾ ಅಂತ ಹೇಳಿದ್ರೆ, ಈ ಒಂದು ವಯಸ್ಕರ ಶಿಕ್ಷಣ ಮತ್ತು ವಿಸ್ತರಿತ ಶಿಕ್ಷಣದ ಒಂದು ಪಾಲ್ಗೊಳ್ಳುವಿಕೆ ಮತ್ತು ಅವುಗಳ ಸಂಬಂಧದ ಫಲವಾಗಿ ನಾವು ಪ್ರಮುಖವಾಗಿರ್ತಕ್ಕಂಥ ಅಂಶಗಳನ್ನ ಗಮನಿಸಬಹುದು. ಮೊದಲನೇದು, ಇದು ಎಲ್ಲಾ ಸಂಘಟಿತ ಶೈಕ್ಷಣಿಕ ಪ್ರಕ್ರಿಯೆಗಳನ್ನ ಒಳಗೊಂಡಿದೆ. ಯಾವುದು ವಯಸ್ಕರ ಶಿಕ್ಷಣ ಮತ್ತು ವಿಸ್ತರಣಾ ಶಿಕ್ಷಣ ಏನಿದೆ ಇದು ಎಲ್ಲಾ ಶೈಕ್ಷಣಿಕ ಪ್ರಕ್ರಿಯೆಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಪ್ರಕ್ರಿಯಾ ರೂಪವಾಗಿದೆ ಅಥವಾ ಶೈಕ್ಷಣಿಕ ಪ್ರಕ್ರಿಯೆ ಆಗಿದೆ ಅಂತ ಹೇಳ್ಬೋದು. ಜೊತೆಗೆ ಎಲ್ಲಾ ವಿಷಯ ಮತ್ತೆ ಮಟ್ಟಗಳು ಅಥವಾ ಸ್ಥಾನಮಾನಗಳೇನಿದೆ ಮತ್ತು ವಿಧಾನಗಳನ್ನ ಈ ಒಂದು ವಯಸ್ಕರ ಶಿಕ್ಷಣ ಒಳಗೊಂಡಿದೆ. ಹಾಗೇನೆ ವಯಸ್ಕರಿಗೆ ಔಪಚಾರಿಕ ಅಥವಾ ಅನೌಪಚಾರಿಕ ಶಿಕ್ಷಣವನ್ನ ಇದು ಈ ಒಂದು ವಯಸ್ಕರ ಶಿಕ್ಷಣ ಅಂತಕ್ಕಂಥದ್ದು ಒದಗಿಸುತ್ತದೆ. ಜೊತೆಗೆ ಶಾಲಾ ಕಾಲೇಜುಗಳು ಮತ್ತು ಆರಂಭಿಕ ಶಿಕ್ಷಣವನ್ನು ಸಹ ಈ ವಯಸ್ಕರ ಶಿಕ್ಷಣ ವಿಸ್ತರಿಸುತ್ತದೆ ಹಾಗೂ ಬದಲಾವಣೆಗಳನ್ನ ವಿಶ್ವವಿದ್ಯಾಲಯ ಮತ್ತು ಶಿಕ್ಷಕ ವೃತ್ತಿಯಲ್ಲಿ ಬದಲಾವಣೆಗಳನ್ನ ಇದು ತಂದು ಕೊಡೋದ್ರ ಮೂಲಕ ಆ ಉತ್ತಮವಾದಂತಹ ಪ್ರವೃತ್ತಿಗಳನ್ನ ವ್ಯಕ್ತಿಯಲ್ಲಿ ರೂಢಿಸ್ಲಿಕ್ಕೆ ಇದು ಸಹಾಯ ಆಗ್ತದೆ. ಇನ್ನು ಮೂರನೇದಾಗಿ, ಇದು ವಯಸ್ಕರಿಗೆ ಔಪಚಾರಿಕ ಅಥವಾ ಅನೌಪಚಾರಿಕ ಶಿಕ್ಷಣವನ್ನ ನೀಡುತ್ತೆ. ಜೊತೆಗೆ ಶಾಲೆಯ ಕಾಲೇಜುಗಳು ಮತ್ತು ಆರಂಭಿಕ ಶಿಕ್ಷಣವನ್ನು ವಿಸ್ತರಿಸುತ್ತದೆ ಅಥವಾ ಬದಲಾಯಿಸುತ್ತದೆ ಹಾಗೂ ವಿಶ್ವವಿದ್ಯಾಲಯಗಳು ಮತ್ತು ಶಿಕ್ಷಾ ವೃತ್ತಿಗಳು ಸಹ ಬದಲಾಗುವುದನ್ನ ನಾವು ಕಾಣ್ತೀವಿ. ಜೊತೆಗೆ ಸಾಮರ್ಥ್ಯಗಳು, ಜ್ಞಾನ, ವರ್ತನೆಗಳು ಮತ್ತು ನಡವಳಿಕೆಗಳನ್ನ ಸಹ ಇದು ಅಭಿವೃದ್ಧಿಪಡಿಸುತ್ತೆ. ಓಕೆ, ಈ ಒಂದು ವಯಸ್ಕರ ಶಿಕ್ಷಣ ಅಂತಕ್ಕಂಥದ್ದು ವಿಸ್ತರಣಾ ಶಿಕ್ಷಣದ ಜೊತೆಗೂಡಿ ವಯಸ್ಕರ ಶಿಕ್ಷಣದ ಒಂದು ಸಾಮರ್ಥ್ಯಗಳು, ವ್ಯಕ್ತಿಯ ಸಾಮರ್ಥ್ಯಗಳು, ಜ್ಞಾನ, ವರ್ತನೆಗಳು ಮತ್ತು ನಡವಳಿಕೆಗಳನ್ನು ಸಹ ಇದು ಅಭಿವೃದ್ಧಿಪಡಿಸುತ್ತದೆ. ಅಲ್ಲದೆ ಇನ್ನು ಆರನೇದಾಗಿ ನಾವು ನೋಡೋದಾದ್ರೆ, ಇದು ವಯಸ್ಕರನ್ನ 2 ಪಟ್ಟು ರೀತಿಯಲ್ಲಿ ಪೂರ್ಣ ವೈಯಕ್ತಿಕವಾಗಿರ್ತಕ್ಕಂಥ ಅಭಿವೃದ್ಧಿಯಲ್ಲಿ ಅವರಲ್ಲಿ ವಿಕಾಸಗಳನ್ನ ಅಭಿವೃದ್ಧಿಯನ್ನ ಇದು ಉಂಟು ಮಾಡುತ್ತೆ. ವಯಸ್ಕರ ಶಿಕ್ಷಣ ಮತ್ತು ವಿಸ್ತರಿತ ಶಿಕ್ಷಣಗಳು ಜೊತೆಗೂಡಿದಾಗ ವ್ಯಕ್ತಿಯ ಒಂದು ವಿಕಸನ ಅಂತಕ್ಕಂಥದ್ದು ಉಂಟಾಗುತ್ತೆ, ಅವರಲ್ಲಿ ವೈಯಕ್ತಿಕ ಅಭಿವೃದ್ಧಿಯನ್ನು ನಾವು ಕಾಣಬಹುದಾಗಿದೆ. ಸೊ ಈ ಒಂದು ಅಭಿವೃದ್ಧಿ ವಯಸ್ಕ ಅಥವಾ ವ್ಯಕ್ತಿಯ ಅಭಿವೃದ್ಧಿಯಲ್ಲಿ ಈ ವಯಸ್ಕರ ಶಿಕ್ಷಣ ಮತ್ತು ವಿಸ್ತರಣಾ ಶಿಕ್ಷಣಗಳು ಪ್ರಮುಖವಾಗಿ ಭಾಗವಹಿಸುವುದನ್ನ ನಾವು ಕಾಣ್ತೀವಿ. ಅದ್ರ ಜೊತೆಗೆ ಈ ಯುನೆಸ್ಕೋ ನೀಡಿರ್ತಕ್ಕಂಥ ಈ ವ್ಯಾಖ್ಯಾನವನ್ನ ನಾವು ನೋಡೋದಾದ್ರೆ, ಅಂತಾರಾಷ್ಟ್ರೀಯ ವಯಸ್ಕರ ಶಿಕ್ಷಣ ತಜ್ಞರ ಸಮೂಹ ಚಿಂತನೆ ಏನಿದೆ ಇದು ಅವರ ಚಿಂತನೆಯ ಫಲವಾಗಿದೆ ಅಂತೇಳಿ ನಾವು ಹೇಳ್ಬೋದು. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ವಯಸ್ಕರ ಶಿಕ್ಷಣ ಇವತ್ತು ಪ್ರಪಂಚದಾದ್ಯಂತ ಒಪ್ಪಿಕೊಳ್ಳಾಗಿದ್ದು ಎಲ್ಲರೂ ಅನುಸರಿಸುವುದನ್ನು ನಾವು ಒಂದು ಎಲ್ಲಾ ರಾಷ್ಟ್ರಗಳು ಇವುಗಳ ವಯಸ್ಕರ ಶಿಕ್ಷಣವನ್ನ ಅನುಸರಿಸ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಹಾಗೇನೆ ಈ ವಿಸ್ತರಣಾ ಶಿಕ್ಷಣ ಏನಿದೆ, ಈ ವಯಸ್ಕರ ಶಿಕ್ಷಣ ಜೊತೆ ವಿಸ್ತರಿತ ಶಿಕ್ಷಣ ಅಥವಾ ವಿಸ್ತರಣಾ ಶಿಕ್ಷಣ ಪೂರಕವಾಗಿರ್ತಕ್ಕಂಥದ್ದು ಮತ್ತು ವಯಸ್ಕರ ಶಿಕ್ಷಣವು ವಿಸ್ತರಣಾ ಶಿಕ್ಷಣದ ಒಂದು ಭಾಗವಾಗಿದೆ. ವಿಸ್ತರಣೆಯ ಒಂದು ಕ್ರಿಯೆ ಅಥವಾ ವಿಸ್ತರಣೆಯ ಒಂದು ನಿರ್ದೇಶನವಾಗಿದೆ. ಸೊ ಉದಾಹರಣೆಗೆ ಯಾವುದನ್ನಾದ್ರೂ ನಾವು ವಿಸ್ತರಿಸೋದು ಅಥವಾ ವಿವರಿಸೋದು ಅಂತ ಹೇಳಿದಾಗ ಇದು ಶಿಕ್ಷಣದ ವಿಸ್ತರಣೆ ಅಥವಾ ಯಾವುದೇ ಸೇವೆ, ಕೆಲಸ ಅಥವಾ ಚಟುವಟಿಕೆಗಳನ್ನ ಇದು ಸೂಚಿಸುತ್ತದೆ, ಜೊತೆಗೆ ಪ್ರಕ್ರಿಯೆಗಳನ್ನ ಇದು ತೋರಿಸ್ತದೆ. ಹಾಗಾಗಿ ವಿಸ್ತರಣೆಯು ಪ್ರಮುಖವಾಗಿ ಈ 3 ಅಂಶಗಳನ್ನ ಕೆಳಕಂಡಂತಹ ಅಂಶಗಳನ್ನ ಇದು ಒಳಗೊಂಡಿದೆ. ಒಂದು, ವಿಸ್ತರಣಾ ಶಿಕ್ಷಣ. ಸೊ ವಿಸ್ತರಣಾ ಶಿಕ್ಷಣವನ್ನು ಸಾಮಾನ್ಯವಾಗಿ ನಾವು ಉನ್ನತ ಕಲಿಕಾ ಸಂಸ್ಥೆಗಳು ನಿರ್ವಹಿಸುತ್ತೆ. ಸೊ ವಿಸ್ತರಣೆ ಅಂತ ಬಂದಾಗ ನಾವು ಈ ಅಂಶಗಳನ್ನ ನಾವು ಗಮನಿಸಬಹುದು. ವಿದ್ಯಾರ್ಥಿಗಳಿಗೆ ನಾವು ಮುಂದಿನ ಒಂದು ತರಗತಿಯಲ್ಲಿ ಈ ವಿಸ್ತರಣಾ ಶಿಕ್ಷಣ ಮತ್ತೆ ವಯಸ್ಕರ ಶಿಕ್ಷಣದ ಮುಂದುವರೆದ ಭಾಗಗಳನ್ನ ನಾವು ನೋಡೋಣ ಮುಂದಿನ ತರಗತಿಯಲ್ಲಿ. ಪ್ರಸ್ತುತ ನಾನು
ಈ ಒಂದು ಹಂತದಲ್ಲಿ ಪೂರ್ಣಗೊಳಿಸುವುದಕ್ಕಿಂತ ಮುಂಚೆ ಈ ದಿನ ನಾವು ಒಂದು ಜೀವಿತಾವಧಿಯ ಶಿಕ್ಷಣದ ಪ್ರಮುಖವಾಗಿರ್ತಕ್ಕಂಥ ಅಂಶಗಳ ಬಗ್ಗೆ, ಪೂರಕವಾದಂತಹ ಅಂಶಗಳ ಬಗ್ಗೆ ನಾವು ನೋಡ್ತಾ ಇದ್ವಿ. ಜೀವಿತಾವಧಿಯ ಶಿಕ್ಷಣದ ಪ್ರಾಮುಖ್ಯತೆ ಮತ್ತು ವಿವಿಧ ವಿವಿಧ ಪದಗಳ ಅಥವಾ ಅಂಶಗಳ ಮಧ್ಯೆ ಇರ್ತಕ್ಕಂಥ ಸಂಬಂಧಗಳನ್ನ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಇವಾಗ ಇದ್ರ ಪರಿಕಲ್ಪನೆ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೀನಿ. ಧನ್ಯವಾದಗಳು.